ವಾರ್ತೆಗಳ ಪ್ರಾಯೋಜಕರು ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಬಂಜಾರ ಸಮಾಜದ ರುದ್ರಪ್ಪ ಲಂಬಾಣಿ, ಎನ್ಎಸ್ ಬೋಸರಾಜರಿಗೆ ಸಚಿವ ಸ್ಥಾನ ನೀಡಲು ಬಂಜಾರ ಸಮಾಜ ಆಗ್ರಹ. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ವಿರೋಧಿಸಿ ಸಂಘಟನೆಗಳಿಂದ ಪ್ರತಿಭಟನಾ ರ್ಯಾಲಿ. ಕೇಂದ್ರ ಸರ್ಕಾರ ವಿರುದ್ಧ ಆಕ್ರೋಶ. ಕನಿಷ್ಠ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಸಿಐಟಿಯುನಿಂದ ಧರಣಿ. ಪಶ್ಚಿಮ ಪೊಲೀಸರ ಕೈವಾಡ. ಫೋನ್ಪೇ ಮೂಲಕ ಹಣ ಪಡೆದು ವಂಚನೆ, ಶರಣಬಸಪ್ಪ ಆರೋಪ. ಹೊನ್ನಟಗಿ ಗ್ರಾಮದ ರಸ್ತೆ ಕಾಮಗಾರಿ ವಿಳಂಬ, ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಶಾಂತಕುಮಾರ್ ಹೊನ್ನಟಗಿ ಒತ್ತಾಯ. ಮೇ 30ರಂದು ಸಂಗೀತ ನೃತ್ಯೋತ್ಸವ, ರಂಗಸಿರಿ ಪ್ರಶಸ್ತಿ ಪ್ರದಾನ, ರಂಗಸ್ವಾಮಿ. ಸಾಹಿತ್ಯ ಮತ್ತು ಸಂಗೀತ ಸಂಸ್ಕೃತಿ ಉಳಿಸಿ ಬೆಳೆಸುವ ಸಾಧನಗಳು, ಪಂಡಿತ ನರಸಿಂಹ ಬಡವಾಟಿ. ಮತ್ತು ಕೇರಳ ಮಾಜಿ ಸಿಎಂ ಮನೆ ಮೇಲೆ ಐಟಿ ದಾಳಿ ಖಂಡಿಸಿ ಪ್ರತಿಭಟನೆ. ಬಂಜಾರ ಸಮುದಾಯ ಏಕೈಕ ಶಾಸಕ ರುದ್ರಪ್ಪ ಲಂಬಾಣಿ ಮತ್ತು ಮಾಜಿ ಸಚಿವ ಎನ್ಎಸ್ ಬೋಸರಾಜ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಅಖಿಲ ಭಾರತ ಬಂಜಾರ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಅಂಬರೀಶ್ ರಾಥೋಡ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬರಲು ಬಂಜಾರ ಸಮುದಾಯದ ಬೆಂಬಲ ಹೆಚ್ಚು ಇದ್ದು, ಆದರೆ ಕಳೆದ ಬಾರಿ ರುದ್ರಪ್ಪ ಲಂಬಾಣಿ ಅವರಿಗೆ ಸಚಿವ ಸ್ಥಾನ ನೀಡದೆ ಸಮಾಜಕ್ಕೆ ಅನ್ಯಾಯ ಮಾಡಲಾಗಿದ್ದು, ರುದ್ರಪ್ಪ ಲಂಬಾಣಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ರುದ್ರಪ್ಪ ಲಂಬಾಣಿ ಅವರು ರಾಜಕೀಯದಲ್ಲಿ ಸಕ್ರಿಯರಾಗಿದ್ದು, ಈ ಹಿಂದೆ ಸಚಿವರಾಗಿ, ಉಪಸಭಾಪತಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಅವರಿಗೆ ಸಚಿವ ಸ್ಥಾನ ನೀಡಿದಲ್ಲಿ ಬಂಜಾರ ಸಮಾಜ ಇನ್ನೂ ಅಭಿವೃದ್ಧಿ ಹೊಂದಲಿದೆ. ಜೊತೆಗೆ ರುದ್ರಪ್ಪ ಅವರಿಗೆ ಉನ್ನತ ರಾಜಕೀಯ ಸ್ಥಾನ ನೀಡಿ ಗೌರವಿಸಿದಂತಾಗುತ್ತದೆ ಎಂದು ಒತ್ತಾಯಿಸಿದರು. ಇದಲ್ಲದೆ ಬಂಜಾರ ಸಮುದಾಯದ ಹಲವು ಬೇಡಿಕೆಗಳಿಗೆ ನಿರಂತರವಾಗಿ ಸ್ಪಂದಿಸುತ್ತಿರುವ ಮಾಜಿ ಸಚಿವ ಎನ್ಎಸ್ ಬೋಸರಾಜ್ ಅವರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನ ನೀಡಬೇಕು. ಇದರಿಂದ ಜಿಲ್ಲೆ ಸಾಕಷ್ಟು ಅಭಿವೃದ್ಧಿಯಾಗುತ್ತದೆ ಎಂದರು. ಹಾವೇರಿ ಜಿಲ್ಲೆಯ ಏಕೈಕ ಶಾಸಕರಾದಂಥ ರುದ್ರಪ್ಪ ಲಂಬಾಣಿ ಈಗಿನ ಉಪ ಸಭಾಪತಿಗಳು, ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂಥ ಅನುಭವಗಳವರು, ಅವರಿಗೆ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ದೃಷ್ಟಿಯಿಂದ ರಾಯಚೂರು ಘಟಕ ವತಿಯಿಂದ ಅವರು ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳಬೇಕು. ಬಂಜಾರ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡಬೇಕು. ಈ ಹಿಂದೆ ಅವರು ಸಚಿವರಾಗಿ ಸಾಕಷ್ಟು ಕೆಲಸ ಮಾಡಿ ಅನುಭವಗಳವರು, ಜನಪ್ರಿಯರಾಗಿದ್ದಾರೆ. ಆ ಒಂದು ದೃಷ್ಟಿಯಿಂದ ಅವರಿಗೆ ಸ್ಥಾನವನ್ನು ನೀಡಬೇಕು. ಈ ಹಿಂದೆ ಲಂಬಾಣಿ ಸಮಾಜವು ಕಾಂಗ್ರೆಸ್ಗೆ ಮತ ನೀಡಿ ರಾಜ್ಯಾದ್ಯಂತ ಕಾಂಗ್ರೆಸ್ಸನ್ನು ಬಲಗೊಳಿಸಿದ್ದಾರೆ. ಆ ಒಂದು ದೃಷ್ಟಿಗೆ ನಮ್ಮ ಸಮಾಜದ ತೀರ್ಮಾನ ತೆಗೆದುಕೊಂಡು
ಇವತ್ತು ಅವರಿಗಾಗಿ ಸಚಿವ ಸ್ಥಾನ ಸೇರ್ಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಸೇರಿ ಒತ್ತಾಯಿಸ್ತಾ ಇದೆ. ಮಾನ್ಯ ಜಿಲ್ಲಾಧ್ಯಕ್ಷರು ಅದರ ಬಗ್ಗೆ ಮಾತಾಡ್ತಾರೆ. ಆನಂತರ ಮಾನ್ಯ ಈಗ ನಮ್ಮ ವಿಧಾನ ಪರಿಷತ್ತಿನ ಮಾಜಿ ಸಚಿವರಾದಂಥ NS ಬೋಸರಾಜ್ ಸಾಹೇಬರು ಅವರಿಗೂ ನಾವು ಸಚಿವ ಸ್ಥಾನ ಕೊಡಬೇಕು ನಮ್ಮ ರಾಯಚೂರು ಜಿಲ್ಲೆಯಿಂದ ಅಂತ ನಮ್ಮ ಸಮಾಜ ಒತ್ತಾಯ ಮಾಡ್ತೀವಿ. ಈ ಹಿಂದೆ ಅವರು ಸಾಕಷ್ಟು ನಮ್ಮ ಬಂಜಾರ ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ, ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಸಮಾಜಕ್ಕಾಗಿ. ಅವರು ಯಾವುದೇ ಒಂದು ಸಮಸ್ಯೆಗಳು ನಾವು ಬಂದು ತಿಳಿಸಿದಾಗ ಸ್ಪಂದಿಸಿ ಇವತ್ತು ಸರ್ಕಾರದ ಯೋಜನೆಗಳನ್ನು ಕೆಲಸ ಮಾಡಿಕೊಟ್ಟಿದೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಹಾಗಾಗಿ NS ಬೋಸರಾಜ್ ಸಾಹೇಬರು ಸಚಿವ ಸ್ಥಾನ ನೀಡೇಬೇಕು ಅನ್ನೋದು ಬಂಜಾರ ಸಮಾಜದ ಒತ್ತಾಯ. ಉದಾಹರಣೆ ನಮ್ಮ ರುದ್ರಪ್ಪ ಲಮಾಣಿ ಸರ್ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕಿನಲ್ಲೇ ಅವರು ಪ್ರತಿನಿಧಿ MLA ಆದಾಗ ಈಗ ಸಾಕಷ್ಟು ಬಾರಿ ಹಿಂದೆ ಮಾಜಿ ಸಚಿವರಾಗಿ ಕಾರ್ಯನಿರ್ವಹಿಸ ಮಾಡಿದ್ದಾರೆ. ಆದರೆ ಈಗ ಹಿಂದೆ 3 ವರ್ಷದ ಹಿಂದೆ ಈ ನಮ್ಮ ಸಮಾಜಕ್ಕೆ ಭಾಳ ಅನ್ಯಾಯ ಆಗಿದೆ. ನಮ್ಮ ಸಮಾಜಕ್ಕೆ ಭಾಳ ಅನ್ಯಾಯ ಏನಾಗಿದೆ ಅಂದರೆ ಏಕಾಏಕಿ ಒಬ್ಬರೇ ನಮ್ಮ MLA, ಆದರೆ ಒಬ್ಬರಿಗೆ ನಮ್ಮ ಸಚಿವ ಸ್ಥಾನವನ್ನು ನೀಡಲಾರ್ದಕ್ಕೆ ನಮ್ಮ ಸಮಾಜಕ್ಕೆ ಭಾಳ ಹಾನಿ ಆಗಿದೆ ಅಂತ ನಾನು ಇಲ್ಲಿ ನಿಮ್ಮ ಮುಖಾಂತರ ಹೇಳಕತ್ತೀನಿ. ಮತ್ತು ಏನಿಲ್ಲ ಅಂದ್ರೆ ಈಗ ನಾಳೆಗೆ ಸಂಪುಟ ಆದಾಗ ಸಚಿವ ಸ್ಥಾನ ನೀಡಲೇಬೇಕು, ರುದ್ರಪ್ಪ ಲಮಾಣಿ ಸರಿಗೆ ನೀಡಲೇಬೇಕಂತ ಹೇಳಿ ಈಗ ನಿಮ್ಗೆ ಮುಖಾಂತರ ಅವರಿಗೆ ಒತ್ತಾಯ ಮಾಡಕತ್ತೀನಿ. ಮತ್ತು ಇನ್ನು ಏನಂದ್ರೆ ಮೊನ್ನೆ ಸಭಾಪತಿಯಾಗಿನೂ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಆದರೂ ಸಭಾಪತಿಯಾಗಿ ಉಪಸಭಾಪತಿ ಆದ್ರೂ ಈಗ ಅವ್ರಿಗೆ ಭಾಳ ನಮ್ಮ ಸಮಾಜ ವೃತ್ತದಲ್ಲಿದ್ದ ಮೊನ್ನೆ ಎಲೆಕ್ಷನ್ ನಡೆದಾಗೂ ನಮ್ಮ ಸಮಾಜದವರು ಭಾಳ ಕಾಂಗ್ರೆಸ್ಸಿಗಂತ ಭಾಳ ಇದು ಮಾಡಿ ಅವ್ರಿಗೆ ನಂಬಿ ಅವರಿಗೆಲ್ಲ ಸಮಾಜದವರು ಅವರಿಗೆಲ್ಲ ಓಟ್ ಹಾಕಿ ಭಾಳ MLA ಮಾಡಿದ್ರು ನಮಗೆ ಸಮಾಜಕ್ಕೆ ಭಾಳ ಅನ್ಯಾಯ ಮಾಡಿದ್ದಾರೆ. ಆ ಅನ್ಯಾಯವನ್ನು ಎಲ್ಲ ಹೃತ್ಪೂರ್ವಕವಾಗಿ ನಮ್ಮೆಲ್ಲರೂ ಸಚಿವರಾಗಲಿ ನಮ್ಮ ನಾಳೆಗ ಆಗ ಸಚಿವ ಸ್ಥಾನದಲ್ಲಿ ಅವರಿಗೆ ನೀಡಬೇಕಂಥೇಳಿ ನಾವೆಲ್ಲ ಸಮಾಜದಲ್ಲಿದ್ದ ನಿಮಗೆ ಹೃದಯಪೂರ್ವವಾಗಿ ಹೇಳಕತ್ತೀವಿ. ಅದನ್ನು ಮಾಡಲೇಬೇಕಂತೇಳಿ ನಿಮಗೆಲ್ಲರಿಗೆ ಕೋರಿಕೆ. ಈಗ ಇಷ್ಟು ದಿನ ವ್ಯಕ್ತಿಗೆ ಪ್ರಾಮಾಣಿಕ ವ್ಯಕ್ತಿಗೆ ಭಾಳಷ್ಟು ಕೆಲಸ ಮಾಡಿದ್ದಾರೆ ಹಿಂದೆ ಸಾಕಷ್ಟು ಮಂತ್ರಿಯಾಗಿ. ಇನ್ನು ಕೊಡಬೇಕು. ಇನ್ನು ಮುಂದೆ ಏನು ಸರ್ಕಾರ ಏನು ಹೊಸದಾಗಿ DK ಶಿವಕುಮಾರ್ ಸರ್ಕಾರದಲ್ಲಿ ಕೊಟ್ಟರೆ ಕೊಡಬೇಕು ಅಂತೇಳಿ ನಮ್ಗೆ ಒತ್ತಾಯ ಇಲ್ಲ. ಕೊಡಲೇ ಇದ್ದೆ ನಾವು ಏನು ಆದರೆ ಕಳೆದ ಚುನಾವಣೆಯಲ್ಲಿ ಇದು ಸದಾಶಿವ ಆಯೋಗದ ವರದಿಯನ್ನು ಧಿಕ್ಕರಿಸಿ ಪರ ಮತ್ತು ವಿರೋಧ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಒಂದು ಮರು ಪರಿಶೀಲನೆ ವಿಂಗಡಣೆ ಮಾಡಬೇಕು ಅಂತ ಹೇಳಿ ಸುಮಾರು ಒಂದು ABC ಅಂತೇಳಿ ಗ್ರೂಪ್ ಮಾಡಿ ನಮಗೆ ಅನ್ಯಾಯ ಆಗ್ತದೆ ಅನ್ನುವಂಥದ್ದು 3.5 ಕೊಟ್ಟಿದ್ರು. ಅವರು ನಮಗೆ ಬಹಳ ಘೋರ ಅನ್ಯಾಯ ಮಾಡಿತ್ತು ಅಂತಂತೇಳಿ ಕಾಂಗ್ರೆಸ್ ಪಕ್ಷವನ್ನು ನಂಬಿ ಮೊದಲಿಂದಲೂ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳಾಗಿ ನಮ್ಮ ಸಮಾಜದ ಬಂದವರು ಆ ಸಂದರ್ಭದಲ್ಲಿ ಬಿಜೆಪಿಯನ್ನು ಧಿಕ್ಕರಿಸಿ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು. ಈ ಸಂದರ್ಭದಲ್ಲಿ ಗೋವಿಂದರಾಜ್, N. ಶಿವಣ್ಣ ಪವಾರ್, ಲಚ್ಚಪ್ಪ, ಕೃಷ್ಣಪ್ಪ, ಅಂಬರೀಶ್ ಪವಾರ್, ಮೌನೇಶ್, ಕೃಷ್ಣಮೂರ್ತಿ, ಲಾಲಪ್ಪ ಸೇರಿದಂತೆ ಅನೇಕರಿದ್ದರು. ಮಾಸಿಕ 36,000 ರೂಪಾಯಿ ಕನಿಷ್ಠ ವೇತನ ನಿಗದಿ, ಕಾರ್ಮಿಕ ಸಂಹಿತೆಗಳಿಗೆ ಕರ್ನಾಟಕ ತಿದ್ದುಪಡಿಗಳಿಗಾಗಿ ಹಾಗೂ ಗುತ್ತಿಗೆ ಕಾರ್ಮಿಕರ ಕಾಯಂಗೆ ಒತ್ತಾಯಿಸಿ CITU ವತಿಯಿಂದ ನಗರದ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕಾರ್ಮಿಕರ ಜೀವನ ನಿರ್ವಹಣಾ ವೆಚ್ಚ ಮತ್ತು ಇವತ್ತಿನ ಬೆಲೆಗಳಿಗೆ ಅನುಗುಣವಾಗಿ ಸುಪ್ರೀಂ ಕೋರ್ಟ್ ಐತಿಹಾಸಿಕ ರೆಫ್ತಕೋಸ್ ಬ್ರೆಡ್ ಅಂಡ್ ಕಮ್ ಪ್ರಕರಣದಲ್ಲಿ ನಿಗದಿಪಡಿಸಿದ ಮಾನದಂಡಗಳನ್ನು ಆಧರಿಸಿ ರಾಜ್ಯದಲ್ಲಿ ಕನಿಷ್ಠ ವೇತನ ಪರಿಷ್ಕರಿಸಬೇಕೆಂಬುದು ಆಗ್ರಹಿಸಿದರು. ಹೆಚ್ಚಳ ಮಾಡಿರುವ ಕನಿಷ್ಠ ವೇತನವು ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದ ಮಾನದಂಡಗಳಿಗೆ ಪೂರಕವಾಗಿಲ್ಲ. ಇವತ್ತಿನ ಬೆಲೆಗಳು ಮತ್ತು ಜೀವನ ವೆಚ್ಚಕ್ಕೆ ಅನುಗುಣವಾಗಿ 36,000 ಕನಿಷ್ಠ ವೇತನ ನಿಗದಿ ಮಾಡಬೇಕೆಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಕನಿಷ್ಠ ವೇತನದ ಕರಡು ಅಧಿಸೂಚನೆ ಹೊರಡಿಸಿದ 2025 ಏಪ್ರಿಲ್ 11ರಿಂದಲೇ ಪೂರ್ವಾನ್ವಯಿಸಿ ಕನಿಷ್ಠ ವೇತನ ಜಾರಿಗೆ ತರುವ ಬದಲಾಗಿ 2026 ಮೇ 22ರಂದು ಅಧಿಸೂಚನೆ ಹೊರಡಿಸಿದ ದಿನದಿಂದ ಜಾರಿಗೆ ತಂದಿರುವುದು ಇದರಿಂದ ಕಾರ್ಮಿಕರಿಗೆ 1 ವರ್ಷದ ಅರಿಯರ್ ಸಿಗದಂತೆ ಮಾಡಿದೆ. ಕನಿಷ್ಠ ವೇತನವನ್ನು ಏಪ್ರಿಲ್ 2025ರಿಂದಲೇ ಜಾರಿಗೆ ಬರುವಂತೆ ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಬೇಕೆಂದು ಆಗ್ರಹಿಸಿದರು. 4 ಕಾರ್ಮಿಕ ಸಂಹಿತೆಗಳಲ್ಲಿ ಕಾರ್ಮಿಕರ ಪರ ಕರ್ನಾಟಕ ತಿದ್ದುಪಡಿಗಳನ್ನು ಮಾಡಿ ನಿಯಮಗಳನ್ನು ರೂಪಿಸಬೇಕು. ಕೇಂದ್ರ ಸರ್ಕಾರದ 4 ಸಂಹಿತೆಗಳನ್ನು ಯಥಾವತ್ತಾಗಿ ರಾಜ್ಯದಲ್ಲಿ ಜಾರಿಗೆ ತರಬಾರದು. ದೇಶದ ಸಂವಿಧಾನ ನೀಡಿರುವ ಅಧಿಕಾರವನ್ನು ಬಳಸಿ ರಾಜ್ಯದ 4 ಸಂಹಿತೆಗಳಿಗೆ ಕಾರ್ಮಿಕರ ಪರವಾದ ಕರ್ನಾಟಕ ತಿದ್ದುಪಡಿಗಳನ್ನು ತರಬೇಕು.
ನಂತರ ನಿಯಮಗಳನ್ನು ರೂಪಿಸಬೇಕೆಂದು ಮನವಿ ಮಾಡಿದರು. ದೇಶಾದ್ಯಂತ ಕನಿಷ್ಠ ವೇತನ ಜಾರಿಯಾಗುವಂತೆ ಜಯವಾಗಲಿ. 4 ಲೇಬರ್ ಕೋಡ್ಗಳನ್ನು ವಾಪಸ್ಸಾಗಲೇಬೇಕು. ಕಾರ್ಮಿಕರ ಮರಣ ಶಾಸನ ಬರಲು ಹೊರಟಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. 4 ಲೇಬರ್ ಕೋಡ್ ವಾಪಸ್ಸಾಗಲೇಬೇಕು. ಕನಿಷ್ಠ ವೇತನ ಸರ್ಕಾರದಂತೆ ಸರ್ಕಾರ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ, ಪ್ರಧಾನ ಕಾರ್ಯದರ್ಶಿ ಡಿಎಸ್ ಶರಣಬಸವ, ಪದಾಧಿಕಾರಿಗಳಾದ ಶಬ್ಬೀರ್, ಪ್ರವೀಣ್ ರೆಡ್ಡಿ ಗುಂಜಳ್ಳಿ, ಗಿರಿಯಪ್ಪ ಪೂಜಾರಿ, ವರಲಕ್ಷ್ಮಿ, ಮಲ್ಲಿಕಾರ್ಜುನ ಮನ್ಸ್ಲಾಪುರ್, ಗುರುರಾಜ್ ದೇಸಾಯಿ, ರಮಾದೇವಿ, ರುದ್ರಪ್ಪ ನಾಯಕ್, ಮರಿಯಮ್ಮ, ಮೊಹಮ್ಮದ್ ಅನೀಫ್, ಅಲ್ಲಾ ಭಕ್ಷ, ಮಹಮ್ಮದ್ ಮಾನ್ವಿ, ಕೆಜಿ ವೀರೇಶ್ ಸೇರಿದಂತೆ ಕಾರ್ಮಿಕರು ಭಾಗವಹಿಸಿದರು. ಮತದಾರರ ಪಟ್ಟಿಯಿಂದ ಒಬ್ಬ ಅರ್ಹ ಮತದಾರರು ಹೊರಗುಳಿಯದಂತೆ ನೋಡಿಕೊಳ್ಳಲು ಹಾಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಗತ್ಯ ಬದಲಾವಣೆಗಳನ್ನು ತರಬೇಕೆಂದು ಆಗ್ರಹಿಸಿ ಎಸ್ಐಆರ್ ವಿರೋಧಿ ಜಾತ್ಯತೀತ ಪಕ್ಷಗಳು ಹಾಗೂ ಜನಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ವತಿಯಿಂದ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾದ ರ್ಯಾಲಿ ಟಿಪ್ಪು ಸುಲ್ತಾನ್ ಉದ್ಯಾನವನಕ್ಕೆ ಆಗಮಿಸಿತು. ಪ್ರತಿಭಟನಾಕಾರರು ಎಸ್ಐಆರ್ ಪ್ರಕ್ರಿಯೆಯು ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವಕ್ಕೆ ಮಾರಕ ಹಾಗೂ ಪ್ರತಿಯೊಬ್ಬ ಪ್ರಜೆಯನ್ನು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸುವ ದುರುದ್ದೇಶಪೂರಿತ ಕ್ರಮವಾಗಿದೆ ಎಂದು ಆರೋಪಿಸಿದರು. ಈ ಪ್ರಕ್ರಿಯೆಯು ದೇಶದಲ್ಲಿ ಮತದಾನದ ಹಕ್ಕಿಲ್ಲದ ಎರಡನೇ ದರ್ಜೆಯ ಪ್ರಜೆಗಳನ್ನು ಸೃಷ್ಟಿಸುವ ಪ್ರಯತ್ನವಾಗಿದ್ದು, ಕೇಂದ್ರದಲ್ಲಿ ಆಡಳಿತದಲ್ಲಿ ಇರುವ ಬಿಜೆಪಿಯ ರಾಜಕೀಯ ಷಡ್ಯಂತ್ರದ ಭಾಗವಾಗಿದೆ ಎಂದು ದೂರಿದರು. ಮಹಿಳೆಯರು, ವಲಸೆ ಕಾರ್ಮಿಕರು, ಅಲೆಮಾರಿ ಸಮುದಾಯಗಳು, ಆದಿವಾಸಿಗಳು, ದಮನಿತ ವರ್ಗಗಳು ಹಾಗೂ ಅಲ್ಪಸಂಖ್ಯಾತರು ದೊಡ್ಡ ಪ್ರಮಾಣದಲ್ಲಿ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಿಂದ ಹೊರಗುಳಿಯುವ ಅಪಾಯ ಎದುರಿಸುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಎಂಬ ವೈಜ್ಞಾನಿಕ, ಅವಾಸ್ತವಿಕ, ಅಪಾರದರ್ಶಕ ಹಾಗೂ ದುರುದ್ದೇಶಪೂರಿತ ವಿಧಾನವನ್ನು ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಅಳವಡಿಸಬಾರದು ಎಂದು ಒತ್ತಾಯಿಸಿದರು. ಹೆಸರಿನ ಸ್ಪೆಲ್ಲಿಂಗ್ ಅಥವಾ ದಿನಾಂಕದಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಆಧರಿಸಿ ಮತದಾನ ಹಕ್ಕು ಕಸಿದುಕೊಳ್ಳಬಾರದು. ಮತದಾರರ ಪಟ್ಟಿಯಲ್ಲಿ ಅಂತಿಮಗೊಳಿಸುವ ಮೊದಲು ಚುನಾವಣಾ ಆಯೋಗದ ನಿಯಮಾವಳಿಯಂತೆ ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ವಾರ್ಡ್ ಮಟ್ಟದಲ್ಲಿ ಕರಡು ಪಟ್ಟಿಯನ್ನು ಬಹಿರಂಗವಾಗಿ ಪ್ರಕಟಿಸಿ ಸಾರ್ವಜನಿಕ ಪರಿಶೀಲನೆಗೆ ಅವಕಾಶ ನೀಡಬೇಕು. ಎಲ್ಲರ ಸಮ್ಮುಖದಲ್ಲಿ ತಿದ್ದುಪಡಿಗಳನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ರಾಘವೇಂದ್ರ ಕುಷ್ಟಗಿ ಮಾತನಾಡಿ, ಕೇಂದ್ರ ಬಿಜೆಪಿ ಸರ್ಕಾರ ರಾಜಕೀಯ ದುರುದ್ದೇಶದಿಂದ ಎಸ್ಐಆರ್ ಜಾರಿಗೊಳಿಸಿ ಅಧಿಕಾರ ಹಿಡಿಯುವ ಹುನ್ನಾರ ಮಾಡುತ್ತಿದೆ. ಅರ್ಹರನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವುದನ್ನು ತಡೆಯಲು ಹೋರಾಟಕ್ಕೆ ಅಣಿಯಾಗಬೇಕೆಂದರು. ಬಿಜೆಪಿ ಸರ್ಕಾರವನ್ನು ವಿರೋಧಿಸಬೇಕಿದ್ದ ಕಾಂಗ್ರೆಸ್ ಬೆಂಬಲಿಸದೇ ಇರುವುದು ವಿಪರ್ಯಾಸ ಎಂದು ಟೀಕಿಸಿದರು. ಅಲ್ಪಸಂಖ್ಯಾತ ವಿರೋಧಿ ಎಸ್ಐಆರ್ ರದ್ದಾಗಲಿ. ಬಡವರ ವಿರೋಧಿ ಎಸ್ಐಆರ್ ರದ್ದಾಗಲಿ. ಅಲ್ಪಸಂಖ್ಯಾತ ವಿರೋಧಿ ಎಸ್ಐಆರ್ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆಸಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಎಸ್ಐಆರ್ ಮೂಲಕ ಬಡವರ ಮೇಲೆ ದಾಳಿ ನಡೆಸಿರುವ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಎಸ್ಐಆರ್ ಜಾರಿಗೊಳಿಸಲು ಬಿಡುವುದಿಲ್ಲ.
ಈ ಸಂದರ್ಭದಲ್ಲಿ ಚಾಮರಸ್ ಮಾಲಿ ಪಾಟೀಲ್, ಮಾರಪ್ಪ ಹರವಿ, ಅಮ್ಮಣ್ಣ ಆರೋಲಿ, ಡಿಎಚ್ ಪೂಜಾರಿ, ಎಂಆರ್ ಭೇರಿ, ಯರದಿ ಹಾಳ, ಆಂಜನೇಯ ಕುರುಬದೊಡ್ಡಿ, ಜನಾರ್ದನ ಹಳ್ಳಿಬೆಂಚಿ, ಅಬ್ದುಲ್ ಗನಿ, ಎ ಶರಣ್ ಕುಮಾರ್, ಸಾದಿಕ್ ಪಾಷಾ, ಮೊಹಮ್ಮದ್ ಅಸೀಮುದ್ದೀನ್ ಅಖ್ತರ್, ಸೈಯದ್ ಪಾಷಾ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದರು. ಅರಕೇರ ಮತ್ತು ಮಲ್ಲೇದೇವರಗುಡ್ಡ ಗ್ರಾಮದಲ್ಲಿ ಇರುವ ಸಿಎಸ್ಸಿ ಮತ್ತು ಸಿಎಸ್ಪಿ ಹಾಗೂ ಕಂಪ್ಯೂಟರ್ ಕೇಂದ್ರಗಳಲ್ಲಿ ಅಪರಿಚಿತ ವ್ಯಕ್ತಿಗಳು ಫೋನ್ ಪೇ ಮೂಲಕ ಹಣ ಹಾಕಿ ನಂತರ ಹಣವನ್ನು ದೋಚಿದ್ದು, ಇದರಲ್ಲಿ ಪಶ್ಚಿಮ ಪೊಲೀಸ್ ಠಾಣೆಯ ಪೊಲೀಸರ ಕೈವಾಡವಿದೆ ಎಂದು ಅರಕೇರ ತಾಲೂಕಿನ ಗ್ರಾಹಕ ಸೇವಾ ಕೇಂದ್ರ ಸಿಎಸ್ಪಿ ಮಾಲೀಕ ಶರಣಬಸಪ್ಪ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮೇ 25ರಂದು ಅರಕೇರ ತಾಲೂಕಿನ ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ ಅಪರಿಚಿತ ಇಬ್ಬರು ವ್ಯಕ್ತಿಗಳು ಬಂದು ಫೋನ್ ಪೇನಲ್ಲಿ ಹಣ ಇದ್ದು ವೈದ್ಯಕೀಯ ಖರ್ಚಿಗಾಗಿ ತುರ್ತು ಹಣದ ಅವಶ್ಯಕತೆ ಇದ್ದು ಅದನ್ನು ನಗದು ಹಣವನ್ನಾಗಿ ಮಾಡಿಕೊಡುವಂತೆ ತಿಳಿಸಿದ್ದು, 20,400 ರೂಪಾಯಿ ಹಣವನ್ನು ಫೋನ್ ಪೇ ಮೂಲಕ ಹಾಕಿದ್ದು, ನಂತರ ಮತ್ತೊಮ್ಮೆ ಇದೇ ವ್ಯಕ್ತಿ 20,400 ರೂಪಾಯಿ ಹಣವನ್ನು ಮತ್ತೆ ಹಾಕಿದ್ದು, ಹಣ ಬಂದ ನಂತರ ಸೇವಾ ಕೇಂದ್ರದ ಮಾಲೀಕರ ಅಕೌಂಟ್ ಫ್ರೀಸ್ ಆಗಿದೆ. ನಂತರ ಇದೇ ರೀತಿ ಅದೇ ಊರಿನ ನರೇಂದ್ರ ಎಂಬುವವರಿಗೆ ಫೋನ್ ಪೇ ಮೂಲಕ 30,000 ಹಣ ಹಾಕಿ ನಗದು ತೆಗೆದುಕೊಂಡು ಹೋಗಿದ್ದು, ಎಸ್ಎಸ್ ಕಂಪ್ಯೂಟರ್ ಎಂಬ ಗ್ರಾಹಕ ಸೇವಾ ಕೇಂದ್ರದ ಮಾಲೀಕ ಮಹಾಂತೇಶ್ ಎಂಬುವವರಿಗೆ 28,000 ರೂಪಾಯಿ ಹಣ ಮೆಡಿಕಲ್ ಎಮರ್ಜೆನ್ಸಿ ಎಂದು ಹೇಳಿ ನಗದು ಪಡೆದಿದ್ದಾರೆ. ನಂತರ ಮಹಾಂತೇಶ್ ಅವರ ಅಕೌಂಟ್ ಕೂಡ ಫ್ರೀಸ್ ಆಗಿದೆ. ಇದೇ ರೀತಿ ಹಲವು ಕಡೆಗಳಲ್ಲಿ 50,000 ರೂಪಾಯಿ, 10,000 ರೂಪಾಯಿಗಳಂತೆ ಹಣವನ್ನು ಪಡೆದಿದ್ದು, ಈ ರೀತಿ ಒಟ್ಟು 2.51 ಲಕ್ಷ ರೂಪಾಯಿಗಳಷ್ಟು ಹಾಕಿದ್ದಾರೆ ಎಂದು ತಿಳಿಸಿದರು. ಇದಾದ ನಂತರ ಎಂ ರಾಂಬಾಬು ಎಂಬ ವ್ಯಕ್ತಿ ಕರೆ ಮಾಡಿ, ನಿಮ್ಮ ಅಕೌಂಟ್ಗೆ ನನ್ನ ನಂಬರ್ನಿಂದ ಫೋನ್ ಪೇ ಬಂದಿದೆ, ಹಣ ವಾಪಸ್ ನೀಡಿ, ಇಲ್ಲದಿದ್ದರೆ ನಿಮ್ಮ ಮೇಲೆ FIR ಮಾಡಿಸಿ ಅಕೌಂಟ್ ಫ್ರೀಸ್ ಮಾಡಿಸುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾರೆ. ನಂತರ ಸೈಬರ್ ಕ್ರೈಮ್ ಪೊಲೀಸ್ ಎಂದು ಕರೆ ಮಾಡಿದ ರವಿರಾಜ್ ಎಂಬ ವ್ಯಕ್ತಿಯೊಬ್ಬ ಅಂಗಡಿಯ ವಿಳಾಸ ಕೇಳಿ ಮೇ 26ರಂದು ಅಂಗಡಿಗೆ ಬಂದು ಸುತ್ತಮುತ್ತಲಿನ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿ ಅಂಗಡಿ ಎದುರಿನ SBI ಬ್ಯಾಂಕಿನಲ್ಲಿ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಕೇಳಿದಾಗ ಬ್ಯಾಂಕ್ ವ್ಯವಸ್ಥಾಪಕರು ID ಕಾರ್ಡ್ ಮತ್ತು ಪತ್ರ ಕೇಳಿದಾಗ ಸೈಬರ್ ಪೊಲೀಸ್ ಸಿಬ್ಬಂದಿ ಎಂದು ಹೇಳಿಕೊಂಡು ಬಂದಿದ್ದ ವ್ಯಕ್ತಿ ಐ ಕಾರ್ಡ್ ತೋರಿಸದೆ ಹೊರಬಂದಿದ್ದು, ರವಿರಾಜ್ ಮತ್ತು ಚೌಧರಿ ಎಂಬ ಇಬ್ಬರು ಖಾಸಗಿ ವಾಹನದಲ್ಲಿ ನಮ್ಮನ್ನು ಕರೆದುಕೊಂಡು ರಾಯಚೂರು ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಕೂರಿಸಿದ್ದಾರೆ. 2.51 ಲಕ್ಷ ಹಣವನ್ನು ನೀಡಬೇಕು, ಇಲ್ಲವಾದಲ್ಲಿ ನೀವೇ ಅಪರಾಧಿಗಳೆಂದು ಒಳಗೆ ಹಾಕುವುದಾಗಿ ಅಲ್ಲಿನ ಅಧಿಕಾರಿಗಳು ಬೆದರಿಕೆ ಹಾಕಿದ್ದಾರೆ. ಫೋನ್ ಪೇ ಮಾಡಿದಾಗಲೇ ಹಣ ನೀಡಿದ್ದೇವೆ ಎಂದರೂ ಕೇಳದೆ ಹಣ ನೀಡುವಂತೆ ಒತ್ತಾಯಿಸಿದ್ದು, ನಂತರ ರವಿರಾಜ್ ಎಂಬುವವರು ಪಶ್ಚಿಮ ಪೊಲೀಸ್ ಠಾಣೆ ಎದುರಿನ ಹೋಟೆಲ್ ಒಂದರಲ್ಲಿ ಕರೆದುಕೊಂಡು ಹೋಗಿ ಹಣ ನೀಡಿ ನಿಮ್ಮನ್ನು ಬಿಟ್ಟು ಕಳಿಸುತ್ತೇನೆ ಎಂದು ಹಣದ ಬೇಡಿಕೆ ಇಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ನಮ್ಮನ್ನು ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಇರಿಸಿಕೊಂಡು ಮುಚ್ಚಳಿಕೆ ಪತ್ರ ಬರೆಸಿಕೊಂಡು ಕಳಿಸಿದ್ದಾರೆ ಎಂದರು. ಈ ಬಗ್ಗೆ ದೇದುರ್ಗ ಠಾಣೆಗೆ ದೂರು ನೀಡಲು ಹೋದಾಗ ಅಲ್ಲಿನ PSI ಮಂಜುನಾಥ್ ಸಿಲ್ವಾರಿ ಅವರು ಇಂತಹ ಬಹಳಷ್ಟು ಕೇಸುಗಳು ಬರುತ್ತವೆ, ದೂರು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದು, ಕೂಡಲೇ ನಮ್ಮ ಅಕೌಂಟ್ ಅನ್ಫ್ರೀಸ್ ಮಾಡುವಂತೆ SP ಅವರಿಗೆ ಮನವಿ ಸಲ್ಲಿಸಲಾಗುವುದು ಮತ್ತು ಸೈಬರ್ ಠಾಣೆಗೆ ದೂರು ಸಲ್ಲಿಸುತ್ತೇವೆ ಎಂದು ಹೇಳಿದರು. 2026 ಅರಕೇರ ಮತ್ತು ಮಲ್ಲೇದೇವರಗುಡ್ಡ ಗ್ರಾಮದಲ್ಲಿರುವ CSC ಮತ್ತು CSP ಮತ್ತು ಕಂಪ್ಯೂಟರ್ ಶಾಪ್ಗಳಲ್ಲಿ ಫೋನ್ ಪೇ ಮುಖಾಂತರ ಹಣ ದೋಚಿರುವ ಬಗ್ಗೆ ಮಾನ್ಯರೇ ಮೇಲ್ಕಾಣಿಸಿದ ವಿಷಯದಂತೆ ಅರಕೇರ ತಾಲೂಕಿನ ಮಲ್ಲೇದೇವರಗುಡ್ಡ ಗ್ರಾಮದಲ್ಲಿ CSC ಪಾಯಿಂಟ್ ಇದ್ದು ಇದರ ಮಾಲಕರಾದ ಶ್ರೀ ನರೇಂದ್ರ, ತಂದೆ ಬಸವರಾಜ್ ಎಂದು ವಯಸ್ಸು 21 ವರ್ಷ ಇವರ ಶಾಪಿಗೆ ಅಪರಿಚಿತ ಇಬ್ಬರು ವ್ಯಕ್ತಿಗಳು ಬಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳಿ ಫೋನ್ ಪೇ ನಂಬರಿಗೆ 20,400 ರೂಪಾಯಿಗಳನ್ನು ಎಂ ರಾಂಬಾಬು ಎಂಬ ವ್ಯಕ್ತಿಯ ನಂಬರಿಂದ ಮಾಡಿರುತ್ತಾರೆ. ಇದರ UPI ನಂಬರ್ 1497893733 ಇದ್ದು ಮತ್ತು ಸರ್ 25ನೇ ತಾರೀಕಿಗೆ ಬೆಳಿಗ್ಗೆ 9 ಮಲ್ಲೇದೇವರಗುಡ್ಡದಲ್ಲಿ ಬಂದು ಇಬ್ಬರು ಅಪರಿಚಿತ ವ್ಯಕ್ತಿಗಳು ಬಂದು ನಮಗೆ ಫೋನ್ ಪೇ ಮಾಡ್ತೀನಿ, ನಮಗೆ ಹಣ ಬೇಕಾಗಿದೆ, ಮೆಡಿಕಲ್ ಎಮರ್ಜೆನ್ಸಿ ಇದೆ, ನಮ್ಮ ಮನೆ ಹೆಣ್ಮಕ್ಳು ಅಡ್ಮಿಟ್ ಮಾಡಿದ್ವಿ, ತುಂಬ ಅವಶ್ಯಕತೆ ಇದೆ, 20,000 ರೂಪಾಯಿ ಟೋಟಲ್ ಒಂದು 70,000ವರೆಗೂ ತಂದೆ ಬಂದು ಅಮೌಂಟ್ ಫೋನ್ ಪೇ ಮಾಡಿ ಹಣವನ್ನು ತೆಗೆದುಕೊಂಡು ಹೋಗಿರ್ತಾರೆ 9:30ವರೆಗೆ. ಮತ್ತೆ ಅರಕೇರದಲ್ಲಿ ಬಂದ್ಬಿಟ್ಟು 10:10ವರೆಗೆ ಬಂದಿರ್ತಾರೆ ಸರ್. ಅರಕೇರದಲ್ಲಿ ಬಂದು ಇನ್ನೊಂದು ಅಂಗಡಿ ವಿಸಿಟ್ ಮಾಡಿ, ಮಾಂತೇಶ್ವರ ಅಂಗಡಿ ಒಂದು ವಿಸಿಟ್ ಮಾಡಿ, CS ಸೆಂಟರ್ ವಿಸಿಟ್ ಮಾಡಿ 28,000 ರೂಪಾಯಿ ಫೋನ್ ಪೇ ಮಾಡಿ ಹಣವನ್ನು ತೆಗೆದುಕೊಂಡು ಹೋಗಿರ್ತಾರೆ. ನಮ್ಮ ಶಾಪ್ನಲ್ಲಿ ಬಂದು 1,53,000 ರೂಪಾಯಿ ಫೋನ್ ಪೇ ಮಾಡಿ ಹಣವನ್ನು ತೆಗೆದುಕೊಂಡು ಹೋಗಿರ್ತಾರೆ. ಯಾವುದು? ಅರಕೇರ ಸರ್, ವಿಶ್ವನಾಥ ATM ಬ್ಯಾಂಕ್ ಅಂತೇಳಿ ಹಣವನ್ನು ತೆಗೆದುಕೊಂಡು ಹೋಗಿರ್ತಾರೆ. ಆಮೇಲೆ ಮಧ್ಯಾಹ್ನದಲ್ಲಿ ಮತ್ತೆ ಅವರು ಫೋನ್ ಮಾಡ್ತಾರೆ, ನಮ್ಮದು ಅಮೌಂಟ್ ಹಿಂಗೆ ಹೋಗಿದೆ, ಕುರಿ ವ್ಯಾಪಾರ, ನಾವು ಕುರಿ ಅಮೌಂಟ್ ಹಿಂಗೆ ಹಾಕಿದ್ವಿ, ವಾಪಸ್ ಕೊಡಿ ಅಂತೇಳಿ ಅಮೌಂಟ್ ಕೇಳ್ತಾರೆ ಸರ್. ಫೋನ್ ಮಾಡಿ ನನಗೆ ಅಪರಿಚಿತ ಅವ್ರಿಗೆ ರೆಕಾರ್ಡಿಂಗ್ ಇದೆ ಸರ್.
ಅವ್ರು ಕೇಳಿದಾಗ ನಮ್ಗೆ ಇಲ್ಲ ಈ ಥರ ಫೋನ್ಪೇ ಮಾಡಿದ್ರು ಅಮೌಂಟ್ ತೊಗೊಂಡು ಹೋಗಿದ್ದಾರೆ, ನಮ್ಮ ಹತ್ರ ಎಲ್ಲ ಪ್ರೂಫ್ ಇದಾವೆ ಅಂತ ಹೇಳಿದ್ರು. ಮತ್ತು ರಾತ್ರಿ ಫೋನ್ ಮಾಡಿಬಿಟ್ಟು ಸೈಬರ್ ಕ್ರೈಮ್ಗೆ ನಾವು ಅಮೌಂಟ್ ನಿಮ್ಮ ಹತ್ರ ಬಂದಿದೆ, ಹೆಂಗೆ ಬಂದಿಲ್ಲ, ನಮ್ಮ CC ಕ್ಯಾಮ್ರಾ ಇದೆ ಸರ್, ನಮ್ಮ ಊರು ಅರಕೆರ ಈ ಥರ ಇಬ್ಬರು ಅಪರಿಚಿತ ಬಂದರು, ಈ ಥರ ಎಲ್ಲ ಬಂದು ತೊಗೊಂಡೋಗಿದ್ದಾರೆ ಸರ್, ಕ್ಯಾಶ್ ತೊಗೊಂಡೋಗಿದ್ದಾರೆ ಸರ್ ಅಂತಂದ್ವಿ. ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಾಗ್ತಂದ್ರೆ ಆಯಿತು, ನಿಮ್ಗೆ ಯಾವುದೇ ಸಂಪೂರ್ಣ ನಾವು ಸಹಕಾರ ಮಾಡ್ತೀವಿ ಸರ್, ನಾವು ಬಂದಿರ್ತೀವಿ, ಯಾವಾಗ ಕರೆ ಬರ್ತೀವಿ ಅಂತ ಎಲ್ಲಾದರೂ ವಿತ್ ರೆಕಾರ್ಡಿಂಗ್ ಕೂಡ ಇದೆ ಸರ್, ಬರ್ತೀವಿ. ಬೆಳಿಗ್ಗೆ ನಾವೇನು ಮಾಡಿದ್ವಿ, ಅಮೌಂಟ್ ನಮ್ಮದು ಅಮೌಂಟ್ ಏನಾಗಿದೆ ಈಗ ನಮ್ಗೆ ಏನು ಹಾಕಿಟ್ಟು ಅಮೌಂಟ್ ಸಾಯಂಕಾಲ ಅಮೌಂಟ್ ನಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ ಸರ್. ಸಾಯಂಕಾಲ ಅಮೌಂಟ್ ನಮ್ಮ ಅವ್ರು ಎಷ್ಟು ಹಾಕಿದ್ರೆ 1,50,000 ನಮಗೆ ಹಾಕಿದ್ರು, ನಮ್ಮ ಅಕೌಂಟ್ ದುಡ್ಡಿಲ್ಲ. ಇವ್ರು ಎಷ್ಟು ಹಾಕಿ ಅಷ್ಟು ಅಮೌಂಟ್ ದುಡ್ಡಿಲ್ಲ. ಟೋಟಲ್ 2,51,000 ರೂಪಾಯಿ ಮಾಡಿದ್ವಿ. 45 ನಿಮಿಷದಲ್ಲಿ 2,51,000 ರೂಪಾಯಿ ಫೋನ್ ಪೇ ಮಾಡಿ ನಾವು ತೆಗೆದುಕೊಂಡಿರ್ತಾರೆ. ಬಟ್ ನಮ್ಮ ಅಮೌಂಟ್ ಇನ್ನೂ ಕಟ್ಟಾಗಿರ್ತದೆ ಸಾಯಂಕಾಲ. ಇವಾಗ ನಾವೇನು ಮಾಡ್ತೀವಿ, ಬೆಳಿಗ್ಗೆನೇ ಇದು ದೇವ್ರ ಸ್ಟೇಷನ್ಗೆ ಹೋಗ್ಬೇಕಂತೆ ಬೆಳಿಗ್ಗೆನೇ ನಮ್ಮ ಶಾಪಿಗೆ ಹೋಗಿ ನಮ್ಮ ಶಾಪಿನ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಯಾವ ಥರ ಏನು ತಗೊಂಡು ದೇವ್ರ ಸ್ಟೇಷನ್ಗೆ ಹೋಗ್ಬೇಕಂತ ನಾವು ರೆಡಿ ಇರ್ತೀವಿ. ಅವಾಗ ಇಮಿಡಿಯೇಟ್ಲಿ ಸೈಬರ್ ಫೋನ್ ಮಾಡಿದ್ರು, ಎಲ್ಲಿದೆಯಪ್ಪ ಅಂಗಡಿ ಇದೆ ಅಂತಂದರೆ ಇಮಿಡಿಯೇಟ್ ಬಂದ್ಬಿಟ್ಟು ನಮ್ಮ ಶಾಪಿಗೆ ಬರ್ತಾರೆ, ಬಂದು ವಿಸಿಟ್ ಮಾಡಿದ್ರು. CC ಕ್ಯಾಮ್ರಾ ಎಲ್ಲ ಫುಟೇಜು, KSRT ಬಸ್ ಸ್ಟ್ಯಾಂಡು, SBI ಬ್ಯಾಂಕ್ ಇದು ನಮ್ಮ ಶಾಪು ಇದು CC ಕ್ಯಾಮ್ರಾ ಎಲ್ಲ ಫುಟೇಜ್ ತೊಗೊತಾರೆ. ತೊಗೊಂಡು ಆಮೇಲೆ SBI ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋದಾಗ ನಮ್ಮ ಅಂಗಡಿ ಶಾಪ್ ಇದ್ರಿ ಬ್ಯಾಂಕು, ಅವ್ರು ಕೇಳ್ತಾ ಇದ್ರಿ ಸೈಬರ್ ಅಂತಂದ್ರೆ ಸೈಬರ್ ನಿಮ್ಮ ID ಕಾರ್ಡ್ ಕೊಡಿ, ಆ ಥರ ಫುಟೇಜ್ ಕೊಡ್ತೀವಿ. ನಮ್ಮ ID ಕಾರ್ಡ್ ಕೇಳಿದ ತಕ್ಷಣ ಇಲ್ಲ ಒಂದು ವೈಟ್ ಪೇಪರ್ ಲೆಟರ್ ಬರ್ಕೊಡಿ CC ಕ್ಯಾಮ್ರಾ ಕೊಡ್ತೀವಿ ಅಂದರೆ ಹಂಗೆ ಇಬ್ಬರು ಓಡೇ ಬಂದೆ ಸರ್, ರವಿರಾಜ್ ಅನ್ನೋರು ಮತ್ತು ಚೌಧರಿ ಅನ್ನೋರು. ಆ ಚೌಧರಿ ಅನ್ನೋ ಕಾರಲ್ಲಿ ವೈಟ್ ಕಾರಲ್ಲಿ ETS ಕಾರಲ್ಲಿ ಬಂದಿದ್ದಾರೆ ಸರ್. ಈ CC ಕ್ಯಾಮ್ರಾ ಕೇಳಿದ್ದು ಅದು ID ಪ್ರೂಫ್ ಕೇಳಿದ ತಕ್ಷಣ ಇಬ್ಬರು ಒಳಗೆ ಬರ್ತಾರೆ. ಆಮೇಲೆ ಸಂಪಾದಕರು ನಮ್ಮ ಸುರೇಶ್ ಮಾಸ್ಟರ್ ಅವರೆಲ್ಲ ಬಂದಿದ್ದು ಸರ್ ಊರಲ್ಲಿ. ಏನಿದೆ ನೀವು ಏನು ಪ್ರೂಫ್ ಮಾಡ್ತಿದ್ರೆ ನಮಗೆ ಬೆದರಿಕೆ ಆಗ್ತೈತೆ ಸರ್. ಅವರು ಏನಾದರೂ ನಾಳೆ ನ್ಯೂಸ್ ಚಾನಲಲ್ಲಿ ಪೇಪರ್ನಲ್ಲಿ ಏನೋ ಬಂತಂದರೆ ನಿಮ್ಮನ್ನೇ FIR ಮಾಡ್ತೀವಿ, ನೀವೇ ಕಳ್ಳರು ಅಂತೇಳಿ. ರವಿರಾಜ್ ಅಂತ ಸರ್, ಯಾವ ಸ್ಟೇಷನ್? ವೆಸ್ಟ್ ಪೊಲೀಸ್ ಸ್ಟೇಷನ್ ಸರ್. ಆ್ಯಕ್ಚುಲಿ ಸೈಬರ್ ಅಂತ ಬಂದೆ ಸರ್, ವೆಸ್ಟ್ ಪೊಲೀಸ್ ಸ್ಟೇಷನ್ ಇದೆ ಸರ್, ಅವ್ರ ಫೋಟೋ ಕೂಡ ಇದೆ ಸರ್. ಅವರು ಸಿವಿಲ್ ಬಂದಿದ್ರು ಸರ್, ಸಿವಿಲ್ ಬಂದಿದ್ರು, ವೆಸ್ಟ್ ಪೊಲೀಸ್ ಸ್ಟೇಷನ್ ಇದ್ರು ಸರ್. ವೆಸ್ಟ್ ಪೊಲೀಸ್ ಸ್ಟೇಷನ್ ನಿನ್ನೆ ಮೊನ್ನೆ ನಾವು 26ನೇ ತಾರೀಕು ಇದ್ರು ಸರ್ ಕರ್ಕೊಂಡೋದಾಗ. ನಮ್ಮ ಜೊತೆಗೆ ಬಂದಿದ್ರು, ನಾವೇ ಅವ್ರು ಅದೇ ಕಾರಣ ಕರ್ಕೊಂಡೋಗಿದ್ರು ಸರ್. ಚೌಧರಿ ಎಂಬ ವೈಟ್ ಕಾರಲ್ಲಿ ಬಂದಿದ್ರಲ್ಲ ಅವ್ರ ಕಾರಲ್ಲಿ ಕರ್ಕೊಂಡೋಗಿದ್ರು ಸರ್. ಚೌಧರಿ ಅನ್ನೋರು ಕಂಪ್ಲೇಂಟ್ ಮಾಡಿದ್ರು ಅಂತ ಹೇಳಕತ್ತೇವೆ ಸರ್. ಫೋನ್ ಕಳ್ಕೊಂಡವ್ರು ಅಂತ ಹೇಳ್ಕೊಂಡ್ಬಂದು ಫೋನ್ ಕಳ್ಕೊಂಡ್ರು ಅಂತ ಹೇಳಕತ್ತೇವೆ. ಅದು ಆ್ಯಕ್ಚುಲಿ ಬೆಳಗಾವಿನಿಂದ 5 ಗಂಟೆಗೆ ಮೊಬೈಲು ರಾಯಚೂರಿನಾಗ ಬಸ್ನಾಗ ಕಳ್ಕೊಂಡ್ರ ಸರ್. ಯಾರು ಆ ಮೊಬೈಲ್ ಕಳ್ಕೊಂಡಾರ ಅಂತೇಳಿ ನಮ್ಮ ಹತ್ರ ಬಂದ ಫೋನ್ಪೇ ಮಾಡಿ ಎಲ್ಲ ಹೋದ್ರಲ್ಲ, ಅವ್ರು ಕಳ್ಕೊಂಡಾರ ಇಷ್ಟು ಒಳಗೆ ಹಾಕ್ಬಿಟ್ಟಿದ್ರು. ಒಳಗೆ ಸರ್ ಏನಂತ ಪ್ರೆಸೆಂಟ್ ಮಾಡಕತ್ತಾರ ಸರ್, ನೀವು ದುಡ್ಡು ಕೊಡ್ರಿ ಹೋಗ್ರಿ, 2,51,000 ದುಡ್ಡು ಕೊಡ್ರಿ ಹೋಗ್ರಿ, ಇಲ್ಲ ನಿಮ್ಮಲ್ಲಿ FIR ಮಾಡ್ತೀನಿ. ಅಕೌಂಟ್ ಫ್ರೀಜ್ ಇದೆ, ಅಕೌಂಟ್ ಫ್ರೀಜ್ ಓಪನ್ ಮಾಡ್ತೀನಿ, ಅದು ದುಡ್ಡು ಕೊಡ್ರಿ, ನಿಮ್ಮ ಹತ್ರ ದುಡ್ಡಿಲ್ಲ ಅಂತಾರಲ್ಲ, ಅಕೌಂಟ್ ಫ್ರೀಜ್ ಓಪನ್ ಮಾಡಿ ಆ ಅಮೌಂಟ್ ಇಲ್ಲಿ ಬಂದು ಕಟ್ರಿ ಇವ್ರಿಗೆ ಬಿಡ್ತೀನಿ, ಇಲ್ಲ FIR ಮಾಡ್ತೀನಿ. ಇನ್ನೊಂದು ರವಿರಾಜ್ ಏನು ಮಾಡ್ತಾನ, ಕೂಲ್ ಡ್ರಿಂಕ್ಸ್ ಕುಡಿಯೋದು ಬರೀ ಅಂತ ಜ್ಯೂಸ್ ಕುಡಿಯೋಂತ ಹೊರಗಡೆ ಕರ್ಕೊಂಡು ಹೋಗ್ತಾನ. ಮುಂದೆ ದೊಡ್ಡ ಹೋಟ್ಲಿದೆ ಅವರು ವೆಸ್ಟ್ ಪೊಲೀಸ್ ಅಪೋಸಿಟ್, ಅಲ್ಲಿ ಕರ್ಕೊಂಡು ರೋಡ್ ದಾಟ್ತೀನಿ ಹೇಳ್ತಾನ, 50,000 ರೂಪಾಯಿ ಕೊಡ್ರಿ, ನಿಮ್ಮನ್ನ ಕೇಸಿಂದ ಇದು ಮಾಡ್ತೀನಿ, ನೀವು ಯಾವಾಗ ಬಂದು ಹೋಗ್ಬಿಡ್ರಿ, ಇಲ್ಲ ಬಿಡಲ್ಲ ಅಂತ 50,000 ರೂಪಾಯಿ ನಮ್ಮನ್ನ ಬೇಡಿಕೆ ಇಡ್ತಾನೆ. 50,000 ನಾವು 1 ರೂಪಾಯಿ ಕೂಡ ಕೊಡಲ್ಲ ಸರ್, ಬೇಸ್ ಓಪನ್ ಆಗಿ ಹೇಳಿದ್ವಿ. ನಾವು ಅಪರಾಧಿಗಳು, ನಮ್ಮನ್ನು ನಿರಪರಾಧಿಗಳು ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀವಿ ಸರ್. ಕಳ್ಳರು ಸಿಕ್ಕಿಲ್ಲ ಅಂತ ಇನ್ನೊಂದು ಬರ್ಕೊಂಡ್ರು ಸರ್, ಕಳ್ಳರು ಸಿಕ್ಕಿಲ್ಲ ಅಂತಂದ್ರೆ ನೀವೇ ಅಪರಾಧಿಗಳು ಅಂತೇಳಿ ನಮ್ಮ ಹತ್ರ ಸ್ಟೇಟ್ಮೆಂಟ್ ತಗೊಂಡ್ರೆ ಸರ್. ಆ ಪೇಪರ್ ನಮಗೆ ಅಕ್ನಾಲೇಜ್ಮೆಂಟ್ ಕೂಡ ಕೊಟ್ಟಿಲ್ಲ ಸರ್, ಅಕ್ನಾಲೇಜ್ಮೆಂಟ್ ಕೊಟ್ಟಿಲ್ಲ. ನಾನೇ ಒಂದು ಫೋಟೋ ಹೊಡ್ಕೊಂಡ್ಬಂದಿನಿ ಸರ್. 5ನೇ ಪಾಯಿಂಟ್ ಸರ್, ಅದು ಸೈನ್ ಮಾಡಿಸ್ಕೊಂಡ್ರ ಸರ್, ನಮಗೆ ಈ ಪೇಪರ್ ಕೊಡಲ್ಲ, ಕೊಡ್ಬೇಡ ಅವನಿಗೆ ಅಂತ ಅವ್ರಿಗೆ ಕೊಡ್ಬೇಡ ಅಂತ. ಅದರಲ್ಲಿ ನೋಡಿ ಸರ್, ನಮಗೆ ನೀರು ಕೊಟ್ಟಿಲ್ಲ, ಚಾ ಕೂಡ ಬಿಟ್ಟಿಲ್ಲ, ಕಳ್ಳರ ಥರ ಕುಂದಿರ್ತಾರೆ ಸರ್. 10 ಬೆಳಿಗ್ಗೆಯಿಂದ ರಾತ್ರಿ 9:00ವರೆಗೆ ಕುಂದಿರ್ತಾರೆ ಸರ್. 9:30ವರೆಗೆ ರಿಸರ್ಚ್ ಮಾಡಕ್ಕೆ 2-3 ಸಲ ಅಗಲಲ್ಲಿ ಏನು ಬರ್ತಾರೆ ಕಳ್ಳರ ಥರ, ತುಂಬ ಕಳ್ಳರ ಥರ ನಮಗೆ ವ್ಯೂಹ ಮಾಡ ಅಂದರೆ ನಮ್ಗೆ ಬೆದರಿಸ್ತಾರೆ. ಮತ್ತೆ ಮೇಲೆ ರೂಮಿಗೆ ಕರ್ಕೊಂಡು ಕುಂದಿರ್ತಾರೆ ಸರ್. ಯಾರೋ ಒಬ್ರು ಆಫೀಸರ್, ದೊಡ್ಡ ಆಫೀಸರ್ ಟೀಕ್ ತೊಗೊಂಬರಕತ್ತೆ ಹೊರಗೆ ಬಂದ ತಕ್ಷಣ ಮೇಲೆ ರೂಮಿಗೆ ಕುಂದಿರ್ಸ್ಬಿಟ್ಟು ಮೇಲೆ ರೂಮ್ ಬಂದು ನೀವು ಒಪ್ಪಿಗೆಳ್ರಿ, ಇಲ್ಲಾಂದ್ರೆ ನಿಮ್ಗೆ ಒಳಗಾಗ್ತಾರೆ, ಒಳಗಾಗ್ತಾರೆ ಅಂದ್ರು. ಯಾರು ರಮೇಶ್ ಯಾರು ಒಪ್ಪಿಗೆಳ್ರಿ ಒಳಗಾಗ್ತಾರೆ ನೋಡು, ನಿಮ್ಮ ಇಷ್ಟ ನೋಡು, ಇದು ರೊಕ್ಕ ಹೋದ್ರಲ್ಲಿ ಕೊಟ್ಟು ಇದು ದೂರ ಹೋಗ್ಬಿಡ್ರಿ ನೀವು ಅಂತ. ಇದು ಈ ಕೇಸ್ ಆಲ್ರೆಡಿ ಬೇರೆ ಕೇಳಿದ್ರೆ ಇದು ಕೇಸ್ ಭಾಳ ಆಗಿದೆ ಸರ್. ಇದೇ ಥರನೇ ಇದೇ ಟೀಮೇ, ಇದು ಪೊಲೀಸ್ ಟೀಮ್ ಮಾಡಿರೋ, ಇವ್ರು ಯಾರು ಸೈಬರ್ ಟೀಮ್ ಮಾಡಿರೋ ಗೊತ್ತಿಲ್ಲ, ಒಂದು ಇವ್ರು ಮೋಸವೇ ಮಾಡೋ ಸರ್. ಇದು ರಿಯಲ್ ಅಲ್ಲ ಸರ್. ಈ ಕಳ್ಳರುಗಳಿಗೆ ಇಷ್ಟೊಂದು UPI ನಂಬರ್ ಯಾವ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ, ಮಹಾಂತೇಶ್, ನರೇಂದ್ರ, ಬಸವರಾಜ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ,
ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626 79753 89626. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Paramount Electricals, dealers in all kinds of
ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯ ದೇದುರ್ಗ ತಾಲೂಕಿನ ಗಬ್ಬೂರು ಹೋಬಳಿಯ ಹೊನ್ನಟಗಿ ಗ್ರಾಮದಿಂದ 3.5 ಕಿಲೋಮೀಟರ್ ರಸ್ತೆ ಸುಧಾರಣೆ ಹಾಗೂ ಡಾಂಬರೀಕರಣ ಕಾಮಗಾರಿಯನ್ನು ತಕ್ಷಣ ಪೂರ್ಣಗೊಳಿಸಿ ಕಾಮಗಾರಿ ವಿಳಂಬ ಮಾಡುತ್ತಿರುವ ಗುತ್ತೇದಾರರ ಲೈಸೆನ್ಸ್ ಅನ್ನು ಕಪ್ಪುಪಟ್ಟಿಗೆ ಸೇರಿಸಿ ಕ್ರಮ ಕೈಗೊಳ್ಳಬೇಕೆಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಶಾಂತಕುಮಾರ್ ಹೊನ್ನಟಗಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಹೊನ್ನಟಗಿ ಗ್ರಾಮದಿಂದ 3.5 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗಾಗಿ ಸರ್ಕಾರದಿಂದ 5.55 ಕೋಟಿ ಅನುದಾನ ಮಂಜೂರಾಗಿದ್ದು ಕಾಮಗಾರಿ ಆರಂಭವಾಗಿ 1 ವರ್ಷ ಕಳೆದರೂ ಪೂರ್ಣಗೊಂಡಿಲ್ಲ ಎಂದು ಆರೋಪಿಸಿದರು. ಈಗಾಗಲೇ ಮಳೆಗಾಲ ಆರಂಭಗೊಂಡಿದ್ದು ರಸ್ತೆ ಸಂಪೂರ್ಣ ತೆಗ್ಗು ಗುಂಡಿಗಳಿಂದ ಹಾಳಾಗಿದೆ. ದಿನನಿತ್ಯ ಮರಳು ಸಾಗಾಣಿಕೆ ವಾಹನಗಳು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿರುವುದರಿಂದ ರಸ್ತೆ ಮತ್ತಷ್ಟು ಹದಗೆಟ್ಟುತ್ತಿದೆ. ಶಾಲೆಗಳು ಆರಂಭಗೊಂಡಿರುವ ಹಿನ್ನೆಲೆ ವಿದ್ಯಾರ್ಥಿಗಳು, ಗರ್ಭಿಣಿ ಮಹಿಳೆಯರು ಹಾಗೂ ಕೂಲಿ ಕಾರ್ಮಿಕರು ಇದೇ ರಸ್ತೆಯಲ್ಲಿ ಜೀವ ಭಯದಿಂದ ಸಂಚಾರ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದರು. ರಸ್ತೆ ಮೇಲೆ ಕಂಕುರ ಹಾಗೂ ಜಲ್ಲಿಗಳನ್ನು ಹಾಕಿ ಕಾಮಗಾರಿ ಅಪೂರ್ಣವಾಗಿ ಬಿಟ್ಟಿರುವುದರಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗಿದೆ. ಗ್ರಾಮೀಣ ಭಾಗದ ರಸ್ತೆ ಅಭಿವೃದ್ಧಿಗಾಗಿ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದ್ದರೂ ಗುತ್ತೇದಾರರು ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿಗಳು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಟೆಂಡರ್ ಪಡೆದ ಗುತ್ತೇದಾರನಿಗೆ ರಸ್ತೆ ಡಾಂಬರೀಕರಣ ಕಾಮಗಾರಿಯನ್ನು ತಕ್ಷಣ ಪೂರ್ಣಗೊಳಿಸಲು ಆದೇಶಿಸಬೇಕು. ಜೊತೆಗೆ ವಿಳಂಬಕ್ಕೆ ಕಾರಣವಾದ ಗುತ್ತೇದಾರರ ವಿರುದ್ಧ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಗಬ್ಬೂರು ಹೋಬಳಿಯ ಹೊನ್ನಟಗಿ ಗ್ರಾಮದಿಂದ 3.5 ಕಿಲೋಮೀಟರ್ ರಸ್ತೆ ಡಾಂಬರೀಕರಣ ಮಾಡಬೇಕಂತೇಳಿ ಆಗಿನ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಂತ ಹೇಳಕ್ಕೆ ನಾವು MLA ಹೇಳಕ್ಕೆ ಇಷ್ಟಪಡ್ತೀವಿ. ಶಿವಣ್ಣ ನಾಯಕ್ ಇದ್ದಂಥ ಸಂದರ್ಭದಲ್ಲಿ ಗಬ್ಬೂರಿನಿಂದ 10 ಕಿಲೋಮೀಟರ್ವರೆಗೂ ಡಾಂಬರೀಕರಣ ಮಾಡಬೇಕಂತ ಹೇಳಿ ಅವಾಗ ಅನುಮೋದನೆ ಮಾಡಿದರು. ಅದೇ ರೀತಿ ಗಬ್ಬೂರಿನಿಂದ ಖಾನಾಪುರ ಕ್ರಾಸ್ವರೆಗೂ ಡಾಂಬರೀಕರಣ ಆಯಿತು. ಒಂದು ಮೊದಲನೇ ಹಂತದ್ದು. ಎರಡನೇ ಹಂತದ್ದು ಖಾನಾಪುರ ಕ್ರಾಸ್ನಿಂದ ಹೊರಟಿಗೋವರೆಗೂ ಡಾಂಬರೀಕರಣ ಆಯಿತು. ಮೂರನೇ ಹಂತದ್ದು ಈಗ ಮಾನವ ಮೂಲದ M ಈರಣ್ಣವರ ಮಗ ಪ್ರವೀಣ್ ಕುಮಾರ್ ಅಂತೇಳಿ, ಪ್ರವೀಣ್ ಕುಮಾರ್ ಅವರಿಗೆ ಹೊನ್ನಟಗಿಲಿಂದ 3.5 ಕಿಲೋಮೀಟರು ಡಾಂಬರೀಕರಣ ಮಾಡ್ಬೇಕಂತೇಳಿ 31/5/2025 ಅಗ್ರಿಮೆಂಟ್ ಆಗ್ಯದ. ಅವ್ರಿಗೆ ದಯವಿಟ್ಟು ನೋಡ್ಬೇಕು. ತಾವು 31/5/2025 ಅಗ್ರಿಮೆಂಟ್ ಆಗ್ಯದ. ಇನ್ನಿದುವರೆಗಾದರೂ ಕಾಮಗಾರಿ ಏನಾಗಿದೆ ಅಂತಂತಂದ್ರೆ ಇನ್ನು 1 ವರ್ಷ ಆದ್ರೆ ಸಹ ಆ ಕಾಮಗಾರಿ ಮುಗಿಯುವಂಥ ಪರಿಸ್ಥಿತಿ ಆಗಿಲ್ಲ. ಅಲ್ಲಿ ಜಲ್ಲಿ ಗಂಟೆಗಳು ಹಾಕಿಬಿಟ್ರ, ಬೇಕಾಬಿಟ್ಟು ಜಲ್ಲ ಗಂಟೆಗಳು ಹಾಕ್ಯಾರ. ದಿನನಿತ್ಯ 100 ಅಲ್ಲಿ ವಾಹನ ಸವಾರರು ತಿರುಗಾಡಕತ್ತಾರ. ಮೊನ್ನೆ ಬಿಟ್ಟಿಗೆ ಒಬ್ಬರು ಕೊಟ್ಟಿದ್ರು. ಸರ್ಕಾರ ಏನಾಗಿಬಿಟ್ಟಿದಪ್ಪ ಅಂತಂತಂದರೆ ಈ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಒಂದು ಬೇಜವಾಬ್ದಾರಿ, ಅವರೊಂದು ಕೆಟ್ಟ ನಡೆ ಅಂತ ಹೇಳಿ ನನಗೆ ಸುದ್ದಿಗೋಷ್ಠಿ ಮೂಲಕ ನಾನು ಖಂಡಿಸ್ತೀನಿ. ಗ್ರಾಮೀಣ ಭಾಗದಲ್ಲಿ
ರಸ್ತೆಗಳ ಅಭಿವೃದ್ಧಿ ಆಗಲು ಅಂತೇಳಿ ಸರ್ಕಾರ ಕೋಟಿಗಟ್ಟಲೆ ಅನುದಾನ ಬಿಡುಗಡೆ ಮಾಡಿದರು. ಇಲ್ಲ ಅಧಿಕಾರಿಗಳ ಒಂದು ವಿಳಂಬತನದಿಂದ ರಸ್ತೆ ಇನ್ನೂ ಹಾಗೆ ಉಳಿದಿದೆ, ಡಾಂಬರೀಕರಣ ಆಗಿಲ್ಲ. ಆ ರಸ್ತೆ ಮೇಲೆ ಜಲ್ಲಿಕಟ್ಟೆ ಆಗ್ಯದ. ದಿನನಿತ್ಯ ವಾಹನ ಸವಾರರು ಅಲ್ಲಿ ಒಂದು ಅಲೆದಾಡುವಂಥ ಪರಿಸ್ಥಿತಿ ಆಗ್ಯದ. ಹಾಗೂ ಅದೇ ರೀತಿಯಾಗಿ ಇವತ್ತಿನಿಂದ ಇಡೀ ರಾಜ್ಯದಂತ ಶಾಲೆಗಳು ಸಹ ಈಗ ಪ್ರಾರಂಭ ಆಗ್ಯಾವ. ಈಗ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಹರಿದಾಡ್ತಾರೆ. ಮತ್ತೆ ಮುಂಗಾರು ಈಗ ಮಳೆ ಸಹ ಆರಂಭ ಆಯ್ತು. ಈಗ ಈ ಮಳೆಗಾಲದಲ್ಲಿ ಈಗ ಅಲ್ಲಿ ಡಾಂಬರೀಕರಣ ಮಾಡಿದರೆ ಅಲ್ಲಿ ಸಂಪೂರ್ಣವಾಗಿ ಅದೊಂದು ಕಳಪೆ ಆಗೋದ್ರಲ್ಲಿ ಅನುಮಾನ ಇಲ್ಲ. ಆದ್ದರಿಂದ ಈ ಸುದ್ದಿಗೋಷ್ಠಿ ಮೂಲಕ ನಾನು ಮೊನ್ನೆ ಜಿಲ್ಲಾಧಿಕಾರಿಗಳಲ್ಲಿ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಡ್ತೀನಿ. ಕೂಡಲೇ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ 3.5 ಕಿಲೋಮೀಟರನ್ನು ಕೂಡಲೇ ಡಾಂಬರೀಕರಣ ಮಾಡಿಸಿ ನೆಮ್ಮದಿಯಾಗಿ ಸಾರ್ವಜನಿಕ ನೆಮ್ಮದಿಯಾಗಿ ತಿರುಗಾಡಲು ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಸುದ್ದಿಗೋಷ್ಠಿ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಹಾಗೂ ಈ ಕಾಮಗಾರಿ ವಿಳಂಬ ಮಾಡುತ್ತಿರುವ ಲೋಕೋಪಯೋಗಿ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಬನಪ್ಪ ಬಳೆ ಹಾಗೂ ಸೆಕ್ಷನ್ ಆಫೀಸರು ಲಿಂಗನಂದ ಬಳೆ ಅಂತೇಳಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಮತ್ತು ಇವು ಲೈಸೆನ್ಸ್ ಅನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕಂತೇಳಿ ಈ ಸುದ್ದಿಗೋಷ್ಠಿ ಮೂಲಕ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ರಾಜಣ್ಣ ನಾಯಕರು ಮಾತಾಡ್ತಾರೆ. ರಸ್ತೆಯನ್ನು ಸುಧಾರಣೆಗಾಗಿ 5,55,00,000 ಸರ್ಕಾರ ಹಣ ಬಿಡುಗಡೆ ಮಾಡಿದರೂ ಕೂಡ ಇಲ್ಲಿಗೂ ಕಾಮಗಾರಿ ನಮ್ಮ ಇವರು ಶಾಂತಕುಮಾರ್ ಹೇಳಿದಂಗೆ 1 ವರ್ಷ ಕಳೆದರೂ ಕೂಡ ಪೂರ್ಣಗೊಂಡಿಲ್ಲ. ನಾವು ಇವತ್ತು ಪತ್ರಿಕೆ ಒಂದು ಗೋಷ್ಠಿ ಮಾಡೋ ಉದ್ದೇಶಿಸಿದೆ. ಮುಂದೆ ಶಾಲೆಗಳು ಪ್ರಾರಂಭ ಆಗ್ತವೆ ಮತ್ತು ಮಳೆಗಾಲ ಪ್ರಾರಂಭ ಆಗ್ತದೆ. ಅದರೊಳಗನೆ ಕಾಮಗಾರಿ ಪೂರ್ಣಗೊಳಿಸಬೇಕು. ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ನಾವು ಗಬ್ಬೂರು ಗ್ರಾಮದಲ್ಲಿ ಮೇನ್ ಹೆದ್ದಾರಿ ತಡೆದು ಎಲ್ಲ ಬರ್ತಕ್ಕಂಥ ರಸ್ತೆಯಲ್ಲಿ ಬರ್ತಕ್ಕಂಥ ಹಳ್ಳಿ ಜನರು ಬಂದು ರಸ್ತೆ ತಡೆದು ಉಗ್ರವಾದ ಹೋರಾಟ ಮಾಡಬೇಕಾಗ್ತದಂತ ನಾನು ಈ ಮೂಲಕ ಆದೇಶ ಕೊಟ್ಟಿದ್ದೀನಿ. ಸರ್ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾಕಪ್ಪ ಅಂತ ರೆಸ್ಪಾನ್ಸ್ ಮಾಡ್ತಾರೆ ಹೆಂಗಾಗಿಬಿಟ್ಟು PWD ಇಲಾಖೆ ಹೆಂಗಾಗಿಬಿಟ್ಟಿದೆ ಅಂತಂದ್ರೆ ಭಾಳ ಭ್ರಷ್ಟಾಚಾರದಲ್ಲಿ ಮುಳುಗಿ ತೇಲಾಡಕತ್ತಿಬಿಟ್ಟಿದ್ದಾರೆ. ಮತ್ತು ಇದೇ ರಸ್ತೆಗೆ ಸರ್ ಕಾಪಿನೂ ಇಲ್ಲ. ಇದೇ ರಸ್ತೆ ಕಾಪಿ ಮನೆಗೆ ಬಿಟ್ಟಿದ್ರೆ ಬೇಕಾದ್ರೆ ಇದೇ ರಸ್ತೆಗೆ ಗಬ್ಬೂರ್ಲಿಂದ ಖಾನಾಪುರವರೆಗೆ, ಗಬ್ಬೂರ್ಲಿಂದ ಗೂಗಲ್ವರೆಗೆ, ಗಬ್ಬೂರ್ಲಿಂದ ರಾಕಂಪುವರೆಗೆ ಮೇಂಟೆನೆನ್ಸ್ ಅಲ್ಲಿ 10 ಲಕ್ಷ ರೂಪಾಯಿ ಮತ್ತೆ ಮೇಂಟೆನೆನ್ಸ್ ಮಾಡ್ತಾರೆ. ಮತ್ತೆ ಇದರಲ್ಲಿ 10 ಲಕ್ಷ ರೂಪಾಯಿ ಮೇಂಟೆನೆನ್ಸ್ ಮಾಡ್ಯಾರ. ಅದ್ರ ಕೆಲಸಗಳನ್ನ ಅರೆಬಾರಿ ಮಾಡ್ಯಾರ. ಅಂದರೆ ಒಂದು ಟೆಂಡರ್ ಆದ ಕೂಡ ಮತ್ತು ಮೇಂಟೆನೆನ್ಸ್ ಕಟ್ತಾರೆ ಅಂತಂದ್ರೆ ಈ ಇಲಾಖೆ ಅಧಿಕಾರಿಗಳು ಎಷ್ಟು ಒಂದು ಬೇಜಾರು ಮಾಡಕತ್ತಾರ ಅಂತ ಸರ್. ಇದು 6 ತಿಂಗಳಿಗೆ ಮುಗಿಬೇಕು. ಅಲ್ಲಿ ಏನು ಈ ಸಂದರ್ಭದಲ್ಲಿ ರಾಚಣ್ಣ ನಾಯಕ್, ಮೂರ್ತಿ ನಾಯಕ್, ಈಶಪ್ಪ ಮದರ್ಕಲ್, ಚನ್ನಪ್ಪ, ಬಸವಂತಪುರ, ಹುಲಿಗೆಪ್ಪ, ಹನುಮಂತರಾಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಮೇ 30ರಂದು ಸಂಗೀತ ನೃತ್ಯೋತ್ಸವ ಹಾಗೂ ರಂಗಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 6 ಗಂಟೆಗೆ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಓಂ ಸಾಯಿ ಧ್ಯಾನ ಮಂದಿರದ ಸಾಯಿ ಕಿರಣ್ ಆದೋನಿ ವಹಿಸಲಿದ್ದು, ಉದ್ಘಾಟನೆಯನ್ನು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ವಹಿಸಿಕೊಳ್ಳಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ರುಸ್ಮಾ ಅಧ್ಯಕ್ಷ ರಾಜಾ ಶ್ರೀನಿವಾಸ್ ನಾಯಕ್, ನಾಗವೇಣಿ ಪಾಟೀಲ್, ವೀರನಗೌಡ ಪಾಟೀಲ್ ಲೆಕ್ಕಿಹಾಳ, ಉತ್ತರಾದೇವಿ ಮಠಪತಿ ಸೇರಿ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಜಾನಪದ ಜಾಗೃತಿ ಹಾಡುಗಳು, ಗಾಯನ, ವಚನ ಸಂಗೀತ, ರಂಗಗೀತೆಗಳು, ದಾಸವಾಣಿ, ಭಕ್ತಿಗೀತೆ, ಭರತನಾಟ್ಯ, ಸಮೂಹ ನೃತ್ಯ ಸೇರಿ ಇನ್ನೂ ಹಲವು ಕಲಾ ಪ್ರಕಾರಗಳನ್ನು ಜಿಲ್ಲೆಯ ಕಲಾವಿದರು ಪ್ರಸ್ತುತಪಡಿಸಲಿದ್ದಾರೆ. ವಿಶೇಷವಾಗಿ ಜಾನಪದ ಕಲಾವಿದ ಡಿಂಗ್ರಿ ನರಸಪ್ಪ ಅವರಿಗೆ ಗೌರವ ಸನ್ಮಾನ ಮಾಡಲಾಗುತ್ತದೆ. ಉಳಿದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಜಿಲ್ಲೆಯ ಕಲಾವಿದರಾದ ಚಿನ್ನಪ್ಪ, ಸಾವಿತ್ರಮ್ಮ, ವೆಂಕೋಬ, ಮಲ್ಲಪ್ಪ, ಜಂಗ್ಲಪ್ಪ, ಶರಣಗೌಡ, ಮಹಾಲಕ್ಷ್ಮಿ, ಪ್ರತಿಭಾ ಗೋನಾಳ್, ಲಿಂಗಪ್ಪ, ತಿಮ್ಮಪ್ಪ, ನರಸಿಂಹಲು, ಈರಣ್ಣ ಕೋಸಗಿ, ಬಸವರಾಜ್, ರವಿಕುಮಾರ್, ಸುರೇಶ್ ಸೇರಿ ಹಲವು ಸಾಧಕರಿಗೆ ರಂಗಸಿರಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾ ಆಸಕ್ತರು, ಸಾರ್ವಜನಿಕರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಗ್ರಾಮೀಣ ಕ್ಷೇತ್ರ ಇವರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸನ್ಮಾನ್ಯ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ ಕ್ಷೇತ್ರ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಜ್ಯೋತಿ ಬೆಳೆಸುವವರು ಎಂ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಜಿಲ್ಲಾಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ರಾಯಚೂರು. ಶ್ರೀ ರಾಜಾ ಶ್ರೀನಿವಾಸ್ ಅಧ್ಯಕ್ಷರು ರುಸ್ಮಾ ಹಾಗೂ ನಿಕಟಪೂರ್ವ ಸದಸ್ಯರು ರಾಯಚೂರು ವಿಶ್ವವಿದ್ಯಾಲಯ ರಾಯಚೂರು. ಶ್ರೀಮತಿ ಡಾಕ್ಟರ್ ನಾಗವೇಣಿ ಎಸ್ ಪಾಟೀಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಸಮಿತಿ
ಬೆಂಗಳೂರು. ಶ್ರೀ ವೀರನಗೌಡ ಪಾಟೀಲ್ ಲೆಕ್ಕಿಯಾಳ್, ಜಿಲ್ಲಾ ಅಧ್ಯಕ್ಷರು, ಭಾರತೀಯ ಜನತಾ ಪಕ್ಷ, ರಾಯಚೂರು ಜಿಲ್ಲೆ. ಶ್ರೀಮತಿ ಉತ್ತರಾದೇವಿ ಮಠಪತಿ, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ರಾಯಚೂರು. ಶ್ರೀ ಶರಣಪ್ಪ ಪಟ್ಟರ್, ಕಾರ್ಯನಿರ್ವಾಹಕ ನಿರ್ದೇಶಕರು, ಕ್ಯಾಶಟೆಕ್, ಶಕ್ತಿನಗರ. ಜೆ ಸತ್ಯನಾಥ್, ನಿವೃತ್ತ ನೌಕರರು, RTPS, ಶಕ್ತಿನಗರ. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕೆ ಉದಯ್ ಭಾಸ್ಕರ್ ನಾಯಕ್, ಪಂಚಮುಖಿ ಆಟೋಮೋಟಿವ್ಸ್, ರಾಯಚೂರು. ಶ್ರೀಮತಿ ಮಂಜುಳಾ ಅವಧೂತ್, ವಾರ್ಡನ್, ಸಮಾಜ ಕಲ್ಯಾಣ ಇಲಾಖೆ, ರಾಯಚೂರು. ಶ್ರೀ ಬಿ ಗೋವಿಂದ್, ಮಾಜಿ ಅಧ್ಯಕ್ಷರು, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಯಚೂರು. ಶ್ರೀ ಎಂ ಪವನ್ ಕುಮಾರ್, ಮಾಜಿ ಸದಸ್ಯರು, ರಾಯಚೂರು ಮಹಾನಗರ ಪಾಲಿಕೆ. KC ಅಯ್ಯಣ್ಣ ಒಡವಾಟಿ, ಅಧ್ಯಕ್ಷರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕಲ್ಯಾಣ ಕರ್ನಾಟಕ ವಿಭಾಗ, ರಾಯಚೂರು. ಶ್ರೀ ಯು ಗೋವಿಂದ ರೆಡ್ಡಿ, ಮಾಜಿ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಯಚೂರು. ಶ್ರೀ ಪಿ ಶ್ರೀನಿವಾಸ ರೆಡ್ಡಿ, BJP ಯುವ ಮುಖಂಡರು, ಜಲನಗರ, ರಾಯಚೂರು. ಶ್ರೀ ಜಿ ವಿಜಯರಾಜ್ ರೆಡ್ಡಿ, ಕಾಂಗ್ರೆಸ್ ಯುವ ಮುಖಂಡರು, ಜಲನಗರ, ರಾಯಚೂರು. ಟಿ ವೆಂಕಟೇಶ ರೆಡ್ಡಿ, ಕಾಂಗ್ರೆಸ್ ಯುವ ಮುಖಂಡರು, ವಾರ್ಡ್ ನಂಬರ್ 23, ಮಠಪೇಟ್, ರಾಯಚೂರು. ಅಂಗಡಿ ತಿಮ್ಮಾರೆಡ್ಡಿ, ಕಾಂಗ್ರೆಸ್ ಮುಖಂಡರು, ರಾಯಚೂರು. ಕರಿಯಪ್ಪ ನಾಯಕ್, BJP ಯುವ ಮುಖಂಡರು, ರಾಯಚೂರು. YN ವೀರೇಂದ್ರ ಪ್ರಕಾಶ್, JDS ಯುವ ಮುಖಂಡರು, ಜಲನಗರ, ರಾಯಚೂರು. ಶಿವಾನಂದ್ ಪಂಪೋಳಿ, ರಾಯಲಸೀಮಾ ತಾಡಪತ್ರಿ, ರಾಯಚೂರು. ಜೆ ರಮೇಶ್ ಮೂಡದಿನ್ನಿ, ಉಪಾಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ, ರಾಯಚೂರು ಗ್ರಾಮೀಣ. ಜಿ ನರಸಿಂಹ, ಅಧ್ಯಕ್ಷರು, ಕಲಾದೇವಿ ಕಲಬಳಗ ಹವ್ಯಾಸಿ ನಾಟಕ ಸಂಘ, ಚಿಕ್ಕಸೂರು. ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿವರ: ಶ್ರೀಮತಿ ಸರಿತಾ ಮಹೇಶ್, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯನ. ಶ್ರೀ ಜಿಂದಪ್ಪ ಅಸ್ಕ್ಯಾಳ್, ಸುಗಮ ಸಂಗೀತ ಗಾಯನ. ಕುಮಾರಿ ಮರಿಯಮ್ಮ ಚೂರಿ, ಜಾನಪದ ಜಾಗೃತಿ ಹಾಡು. ಶ್ರೀ ಚಿದಾನಂದ ನುಲಿ, ವಚನ ಸಂಗೀತ ಗಾಯನ. ಶ್ರೀ ವಿಜಯರಾವ್ ದಿನ್ನಿ, ಸುಗಮ ಸಂಗೀತ ಗಾಯನ. ಜೋಸಫ್ ಆಶಾಪುರ್, ರಂಗಗೀತೆಗಳ ಗಾಯನ. ವೀರೇಂದ್ರ ಕುಮಾರ್ ತುರ್ಡಿ, ದಾಸವಾಳ ಸಂಗೀತ ಗಾಯನ. ಎಂ ನರೇಂದ್ರ ಕುಮಾರ್, ರಾಯಚೂರು, ಭಕ್ತಿಗೀತ ಸಂಗೀತ ಗಾಯನ. ಕುಮಾರಿ ಡಿ ಹಿಮಾನಿ, ರಾಯಚೂರು, ಇವರಿಂದ ಭರತನಾಟ್ಯ ನೃತ್ಯ. ಕುಮಾರಿ ಇಂಚರ, ರಾಯಚೂರು, ಇವರಿಂದ ಭರತನಾಟ್ಯ ನೃತ್ಯ. ಮೋನಿಕಾ ನೃತ್ಯ ಕಲಾ ಸಂಸ್ಥೆ, ರಾಯಚೂರು ತಂಡದಿಂದ ಸಮೂಹ ನೃತ್ಯ. ಸಾಯಿ ವಂಶಿ ನೃತ್ಯ ಕಲಾವಿದರು, ರಾಯಚೂರು ತಂಡದಿಂದ ಜಾನಪದ ಸಮೂಹ ನೃತ್ಯ. ಶ್ರೀನಿವಾಸ್ ನೃತ್ಯ ಕಲಾವಿದರು, ರಾಯಚೂರು ತಂಡದಿಂದ ಸಮೂಹ ನೃತ್ಯ. ಶ್ರೀ ಜಗದೀಶ್ ದಾಸ್, ಶಕ್ತಿನಗರ ತಂಡದಿಂದ ಸಮೂಹ ನೃತ್ಯ. ಇದಕ್ಕೆ ವಾದ್ಯವೃಂದವನ್ನು ಕ್ಯಾಶೋ ವೀರೇಂದ್ರ ಕುಮಾರ್ ಜೋಡಿ ಇವರು ಕೀಬೋರ್ಡ್ ವಾದಿಸಲಿದ್ದಾರೆ. ತಬಲಾ ಸಾಥ್ AS ರವಿಕುಮಾರ್, ರಾಯಚೂರು. ರಿದಮ್ ಪ್ಯಾಡ್ ಭೂದಪ್ಪ ಸುಂಕೇಶ್ವರ, ಇವರು ವಾದ್ಯವೃಂದವನ್ನು ನುಡಿಸಲಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪ್ರಶಸ್ತಿ ಪುರಸ್ಕೃತರು 2026 ಶ್ರೀ ಡಿಂಗಿ ನರಸಪ್ಪ, ಜಾನಪದ ಕಲಾವಿದರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಗುತ್ತದೆ. ಅದೇ ರೀತಿ ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷ ಕಲಾವಿದರಿಗೆ ರಂಗಸಿರಿ ಪ್ರಶಸ್ತಿ ಪ್ರದಾನ ಕ್ಷೇತ್ರ. ಮಲ್ಲಪ್ಪ ಸಂಕಲ್, ಜಾನಪದ ತತ್ವಪದ ಕ್ಷೇತ್ರ. ಜಂಗ್ಲಪ್ಪ ಯಾಪಲದಿನ್ನಿ, ಬಯಲಾಟ ಕ್ಷೇತ್ರ. ಶರಣಗೌಡ ಮಾಲಿ ಪಾಟೀಲ್, ಮಚ್ಚಟಾಳ್, ರಂಗಭೂಮಿ ಕ್ಷೇತ್ರ. ಶ್ರೀಮತಿ ಮಹಾಲಕ್ಷ್ಮಿ, ರಾಯಚೂರು, ಸಂಗೀತ ಕ್ಷೇತ್ರ. ಶ್ರೀಮತಿ ಪ್ರತಿಭಾ ಗೋನಾಳ್, ರಾಯಚೂರು, ಸಂಗೀತ ಕ್ಷೇತ್ರ. ಲಿಂಗಪ್ಪ ಪ್ಯಾಟಿ, ದೇವಸೂರು, ರಂಗಭೂಮಿ ಕ್ಷೇತ್ರ. ಶ್ರೀ ತಿಮ್ಮಪ್ಪ, ರಾಯಚೂರು, ತತ್ವಪದ ಭಜನೆ ಕ್ಷೇತ್ರ. ನರಸಿಂಹಲು ದೊಡ್ಡ ನರಸಪ್ಪ, ಪಲ್ಕೊಂದೊಡ್ಡಿ, ತತ್ವಪದ. ಈ ಸಂದರ್ಭದಲ್ಲಿ ಪ್ರಮುಖರಾದ ವೆಂಕಟರ ನರಸಿಂಹಲು, ಸಿದ್ದಲಿಂಗಪ್ಪ, ರಂಗಪ್ಪ ಸೇರಿದಂತೆ ಅನೇಕರಿದ್ದರು. ಸಾಹಿತ್ಯ ಮತ್ತು ಸಂಗೀತವು ಸಮಾಜದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಮಹತ್ವದ ಸಾಧನಗಳಾಗಿವೆ ಎಂದು ಅಂತಾರಾಷ್ಟ್ರೀಯ ಕಲಾವಿದ ನರಸಿಂಹಲು ಒಡವಾಟಿ ಹೇಳಿದರು. ಅವರು ಇಂದು ನಗರದ SRK B.Ed ಕಾಲೇಜು ಸಭಾಂಗಣದಲ್ಲಿ ಶ್ರುತಿ ಸಾಹಿತ್ಯ ಮೇಳ ವತಿಯಿಂದ ಆಯೋಜಿಸಿದ್ದ ಶ್ರುತಿ ಸಂಸ್ಕೃತಿ ಉಪನ್ಯಾಸ ಹಾಗೂ ಸಂಗೀತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕನ್ನಡ ಸಾಹಿತ್ಯ, ಸಂಗೀತ ಮತ್ತು ಸಂಸ್ಕೃತಿಯ ಬಗ್ಗೆ ಇಂದಿನ ಪೀಳಿಗೆಗೆ ಹೆಚ್ಚಿನ ಅರಿವು ಮೂಡಿಸುವ ಅಗತ್ಯವಿದೆ ಎಂದರು. ಭಾರತೀಯ ಸಂಸ್ಕೃತಿ, ಸಾಹಿತ್ಯ ಮತ್ತು ಸಂಗೀತ ಪರಂಪರೆಯ ಮಹತ್ವವನ್ನು ಸಾರುತ್ತದೆ. ಭಾರತೀಯ ಮೌಲ್ಯಗಳು ಹಾಗೂ ಸಂಸ್ಕೃತಿಯ ಪರಂಪರೆಯನ್ನು ಅರಿತು ಮುಂದುವರಿಸಬೇಕಾದ ಅಗತ್ಯವಿದೆ ಎಂದು ಹೇಳಿದರು. ಅದಕ್ಕೆ ಜ್ಯೋತಿ ನಾವು ಸಾಂಕೇತಿಕವಾಗಿ ನಾವು ಬೆಳೆಸಬೇಕು. ಆಮೇಲೆ ನಮ್ಮಲ್ಲಿರುವಂಥ ಜ್ಯೋತಿನ ಜಾಗೃತಿ ಗೊಳಿಸಬೇಕು. ಈಗ ನಮ್ಮ ಮುಂದಿನ ಕುಲಕರ್ಣಿಯವರು ಶ್ರುತಿ ಸಾಹಿತ್ಯಗಳನ್ನು ಸುಮಾರು ಒಂದು 40 ವರ್ಷದಿಂದ ಅವ್ರು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಆ ರೀತಿಯಲ್ಲಿ ಎಷ್ಟೋ ಜನರು ಮಕ್ಕಳು ಹಾಡ್ತಾರೆ, ಈಗಾಗಲೇ ಹಾಡಿದರು. ಎಷ್ಟೋ ಜನರು ಸಂಗೀತ ಕಲಿತಾರೆ, ಹಾಡ್ತಾರೆ. ಇದು ಸಂಸ್ಕೃತಿ. ಪ್ರತಿಯೊಂದು ನಮ್ಮ ಕೃತಿ ಎಲ್ಲ ಸಂಸ್ಕೃತಿ, ಕೃತಿ ಎಲ್ಲ ತಿರುವಾಗುತ್ತೆ. ಕೃತಿ ಆ ಕೃತಿ ಹೆಂಗಿರಬೇಕು ಅಂದರೆ ಸಂಸ್ಕಾರ ಜೊತೆ ಇರಬೇಕು.
ಕೃತಿ ಪ್ರಕೃತಿ ಲೀನಾಗುತ್ತೆ, ಒಳ್ಳೆ ಕೃತಿ ಪ್ರಕೃತಿಯ ಲೀನಾಗುತ್ತೆ, ಆ ಪ್ರಕೃತಿಯ ಸಂಗೀತ. ಈಗ ಗಿಡ ಮರಗಳಲ್ಲಿ ಎಲ್ಲ ಕಡೆ ನೋಡಿ ಕಾಲಿದಾಗ ಬೈ ಅಂತ ಬರ್ತದೆ, ಅದು ನಾದ ಹೊರಗಿದೆ. ಹೀಗಾಗಿ ಏನಪ್ಪ ಅಂದರೆ ರವೀಂದ್ರನಾಥ್ ಯಾರು ಗುರು ಮಹಾರಾಜರು ಒಂದು ಮಾತು ಹೇಳ್ತಾರೆ, ಸಣ್ಣದಾದ ಜಲ ಹುಟ್ಕೊಳ್ತಾರೆ, ಅದು ಮುಂದೆ ಬರ್ತಾ 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 ದೊಡ್ಡ ನದಿಯಾಗಿ ಅದು ಸಮುದ್ರ ಸೇರಿಕೊಳ್ತದೆ. ಹಾಗಾಗಿ ನನ್ನಲ್ಲಿ ಹುಟ್ಕೊಂಡಿರುವಂಥ ಸಣ್ಣ ಶ್ರುತಿ ಸ್ವರ ಈ ಸಂಗೀತ ಭಗವಂತನನ್ನೇ ಸೇರಿಸ್ಕೊಳ್ತಾರೆ, ಭಗವಂತನನ್ನೇ ಸೇರಿಸ್ಕೊಳ್ತಾರೆ. ಅಂತಹ ಶಕ್ತಿ ಸಂಗೀತದಲ್ಲಿ ಯಾವತ್ತು ನಮ್ಮ ಶಿಕ್ಷಣ ಜೊತೆಗೆ ಎಲ್ಲಿ ಸಂಸ್ಕೃತಿ ಇದೆಯೋ ಅಲ್ಲಿ ಶಾಂತಿ ಇದೆ, ನಮ್ಮಲ್ಲಿದೆ, ಪ್ರತಿಯೊಂದು ಅಲ್ಲಿದೆ, ಅಲ್ಲಿ ಮೇಲೆ ಹುಡುಕಬೇಕಾಗಿದೆ. ಅದನ್ನೆಲ್ಲ ಕಳ್ಕೊಂಡವರು ಎಲ್ಲಿ ಹುಡುಕಿರ್ತೀಯೋ, ಸಂಸ್ಕೃತಿ ಕಳ್ಕೊಂಡವರು ಎಲ್ಲಿ ಹುಡುಕಿದ್ರು. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಆರ್.ಕೆ. ಅಮರೇಶ್ ಮಾತನಾಡಿ, ಸಾಹಿತ್ಯ, ಸಂಗೀತ ಮತ್ತು ಸಂಸ್ಕೃತಿ ಸಮಾಜದ ಮೌಲ್ಯಗಳನ್ನು ಉಳಿಸಿ ಬೆಳೆಸುವ ಪ್ರಮುಖ ಅಂಶಗಳಾಗಿವೆ ಎಂದರು. ಇಂತಹ ಕಾರ್ಯಕ್ರಮಗಳು ಯುವಜನರಲ್ಲಿ ಸಾಂಸ್ಕೃತಿಕ ಅರಿವು ಮತ್ತು ಕನ್ನಡ ಭಾಷೆಯ ಮೇಲಿನ ಅಭಿಮಾನವನ್ನು ಹೆಚ್ಚಿಸುತ್ತವೆ ಎಂದು ಅಭಿಪ್ರಾಯಪಟ್ಟರು. ಸಂಗೀತದ ಮೂಲಕ ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಕಾರ್ಯ ನಡೆಯಬೇಕು ಎಂದರು. ಶ್ರುತಿ ಅಂತಂದರೆ ನನ್ನ ಮಟ್ಟಿಗೆ ಇಟ್ ಈಸ್ ಅನ್ ಎಟರ್ನಲ್ ಲೈಫ್. ಅಂದರೆ ಮುಂಚೆ ಅಂದರೆ ಬಂದಿರೋದು ಬಿದ್ದಲಿಕ್ಕೆ ಬರಲ್ಲ, ಬರೆಯಲು ಚೇಂಜ್ ಮಾಡಕ್ಕೆ ಬರಲ್ಲ. ಹೆಂಗೆ ರಾಗ ವಿಷಯದ ಅವೆಲ್ಲ ಇರ್ತಾರೆ ಹಾಗೆ ಇರ್ತದೆ. ಈ ಕೆನಾಟ್ ಬಿ ರೀಟೇಕಬಲ್. ಬರೀ ಸಂಸ್ಕೃತಿ ಅಂತಂದರೆ ನಮ್ಮ ನಮ್ಮ ನಾವು ನಾವು ನಮ್ಮ ಇಂಡಿವಿಜುವಲ್ ಇದ್ದಾರೆ, ನಾವು ಮಾತಾಡಿದಂಗೆ, ನಾವು ನಮ್ಮ ನಡತೆ, ನಮ್ಮ ಸಿವಿಲೈಸೇಷನ್. ಇಲ್ಲ, ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಸಂಸ್ಕೃತಿ ಬಗ್ಗೆ. ಒಂದು ಐಸ್ ಫ್ಯಾಕ್ಟ್ರಿ ಇರ್ತದೆ. ಐಸ್ ಫ್ಯಾಕ್ಟ್ರಿಯಲ್ಲಿ ಡೈಲಿ ಎಂಪ್ಲಾಯೀಸ್ ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಅಲ್ಲಿ ಒಬ್ಬರು ವಾಚ್ಮನ್ ಎಲ್ಲರಿಗೂ ನಮಸ್ಕಾರ ಮಾಡ್ತಿರ್ತಾನೆ, ಸಲ್ಯೂಟ್ ಮಾಡ್ತಿರ್ತಾನೆ, ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಸರ್. ಎಲ್ಲರೂ ಹೋಗ್ತಾರೆ, ಎಲ್ಲರೂ. ಅದರಲ್ಲಿ ಒಬ್ಬ ಮನುಷ್ಯ ರೆಸ್ಪಾಂಡ್ ಮಾಡ್ತಾನೆ ಅದಕ್ಕೆ. ಅವ್ನು ಗುಡ್ ಮಾರ್ನಿಂಗ್ ಸರ್, ಇವನು ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾನೆ. ಯಾರಿಗೆ ಆರೋಗ್ಯ ಅಂತ ಹೇಳಿ ಹೋಗ್ತಿರ್ತಾನೆ. ವಾಪಸ್ ಬರೋದೇವನು ಮುಗಿದಪ್ಪ ನಮಸ್ಕಾರ ಸರ್ ಅಂತ ಹೇಳಿ ಹೋಗ್ತಿರ್ತಾರೆ. ಹೀಗೆ ಕೆಲವೊಂದು ದಿವಸ ನಡೀತಾಗ ಒಂದು ದಿವಸ ಅವನು ಆ ಎಂಪ್ಲಾಯಿ ಒಳಗಡೆ ಐಸ್ ಚೇಂಬರ್ನಲ್ಲಿ ಎಕ್ಸಾಮಿನ್ ಮಾಡಕ್ಕೆ ಹೋದಾಗ ಒಳಗಡೆ ಡೋರ್ ಲಾಕ್ ಆಗಿಬಿಡ್ತದೆ. ಐಸ್ ಚೇಂಬರ್ ಅಂತ ನಿಮ್ಗೆ ಗೊತ್ತಿರು, ಇಟ್ ಈಸ್ ಮೈನಸ್ ಡಿಗ್ರೀಸ್ ಅಂತ ಇರ್ತವೆ. ಭಾಳ ಕೂಡ ಮಿಸರ್ಬ್ ಆಗಲ್ಲ. ಸೊ ದಟ್ ಲಾಕ್ ಆಟೋಮೆಟಿಕ್ಲಿ ಡೋರ್ ಲಾಕ್ ಆಗಿಬಿಡ್ತದೆ. ಅವನು ಹೊರಗೋಗೇ ಆಗಿಲ್ಲ, ಮೊಬೈಲ್ ವರ್ಕ್ ಆಗಿಲ್ಲ. ಸೊ ಇನ್ನೊಂದು ಐದಿದ್ದಾಗ ಇನ್ನೇನಪ್ಪ ನಾನು ಮುಗಿದ ನನ್ನ ಕೆಲಸ ಅಂತ ಹೇಳಿದ್ರೆ ಮೊಬೈಲ್ ಮಾಡ್ತಾ ಇಲ್ಲ, ಏನು ಮಾಡೋಕಪ್ಪ ಅಂತ ಹೇಳಿ ನನ್ನ ನೀನೇ ಕಾಪಾಡಪ್ಪ ಅಂತ ಹೇಳಿ ದೇವ್ರಿಗೆ ಕೈಗೊಂಡು ಕೂತಿರ್ತಾನೆ. ಅಷ್ಟೊಂದಿಗೆ ಆ ದೇವ್ರು ಬಂದು ಗೊತ್ತಿಲ್ಲ, ವಾಚ್ಮನ್ ಬರ್ತಾನೆ. ವಾಚ್ಮನ್ ಬಂದು ಆ ಡೋರ್ ತೆಗೆದು ಹೊರಗೆ ಕರ್ಕೊಂಡು ಹೋಗಿ ಒಂದು ಶಾಲೆಗೆ ಒರೆಸಿ ಒಂದು ಕೃಷಿ ನೀರು ಕೊಟ್ಟು ಕೂಡಿಸ್ತಾನೆ. ಕೂಡಿಸಿದಾಗ ಸ್ವಲ್ಪ ಅವನಿಗೆ ಆರಾಮಾಗ್ತದೆ. ಅವಾಗ ಅವನು ಎಂಪ್ಲಾಯಿ ಹೇಳ್ತಾನೆ, ನಿನಗೇನು ಗೊತ್ತು ನಾನು ಇಲ್ಲಿ ಒಳಗೆ ಸಿಗಾಬಿಟ್ಟಿರೋದು ಅಂತ. ಅವಾಗ ವಾಚ್ಮನ್ ಹೇಳ್ತಾನೆ, ಸರ್ ಡೈಲಿ ನೀವು ಬೆಳಿಗ್ಗೆ ಹೋಗೋದಾಗ ನಾನು ವಿಶ್ ಮಾಡ್ತಿದ್ದೆ, ನೀವು ನಾನು ವಿಶ್ ಮಾಡ್ತಿದ್ದೆ, ಸಾಯಂಕಾಲ ಹೋಗೋದಾಗ ಮತ್ತೆ ವಿಶ್ ಮಾಡ್ತಿದ್ದೆ ಸರ್, ನೀವು ವಿಶ್ ಮಾಡ್ತಿದ್ದೆ. ಬಟ್ ಇವತ್ತು 5 ಗಂಟೆ ಎಲ್ಲರೂ ಬರೋದು ನೀವು ಇವ್ರ್ಯಾಕೆ ಬರಲಿಲ್ಲ ಅಂತ ನನಗೆ ಡೌಟ್ ಬಂದು ನಾನು ಒಳಗೆ ಬಂದು ನೋಡಿದ್ರೆ ನೀವು ಸಿಗಾಕೊಂಡ್ಬಿಟ್ಟಿದ್ದೀರಿ ಸರ್. ಆಯ್ತಪ್ಪ ದೇವ್ರಿಗೆ ಅಂದರೆ ಹೇಳ ತಾತ್ಪರ್ಯ ಏನಂತಂದರೆ ಈ ಸಂಸ್ಕೃತಿ ಅಂತ ಏನಿರ್ತದಲ್ಲ, ನಿಮ್ಮ ಸಂಸ್ಕೃತಿಯನ್ನೇ ಆ ದೇವರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವಿಜಯರಾಜೇಂದ್ರ, ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷ ಶರಣಪ್ಪ ಗೋನಾಳ್, ಶ್ರುತಿ ಸಾಂಸ್ಕೃತಿಕ ಮೇಳದ ಅಧ್ಯಕ್ಷ ಮುರಳೀಧರ್ ಕುಲಕರ್ಣಿ, ಉಪಾಧ್ಯಕ್ಷ ಶೇಷಗಿರಿದಾಸ್ ಸೇರಿದಂತೆ ಅನೇಕರು ಭಾಗವಹಿಸಿದರು.
ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯ್ ಮನೆ ಮೇಲೆ ಇಡಿ ದಾಳಿ ಮಾಡಿರುವುದನ್ನು ಖಂಡಿಸಿ ಸಿಪಿಐಎಂಎ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೇರಳದ ಮಾಜಿ ಮುಖ್ಯಮಂತ್ರಿ ಮತ್ತು ಸಿಪಿಐಎಂ ಪೊಲಿಟ್ನ ಬ್ಯೂರೋ ಸದಸ್ಯ ಪಿಣರಾಯಿ ವಿಜಯನ್ ಅವರ ನಿವಾಸದಲ್ಲಿ ಇಡಿ ನಡೆಸಿದ ದಾಳಿಯನ್ನು ಖಂಡಿಸಿದರು. ಕೇಂದ್ರ ಬಿಜೆಪಿ ಸರ್ಕಾರವು ಇಡಿ ಸಂಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡಿದೆ. ದಾಳಿಯು ರಾಜಕೀಯ ಪ್ರೇರಿತ ಪ್ರತೀಕಾರದ ಕೃತ್ಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ನಿರ್ದೇಶನ ಮೇರೆಗೆ ಜಾರಿ ನಿರ್ದೇಶನಾಲಯ ನಡೆಸಿದ ಕ್ರಮವನ್ನು ಖಂಡಿಸಿದರು. ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆಜೆ ವೀರೇಶ್ ಮಾತನಾಡಿ, ಪಿಣರಾಯ ವಿಜಯನ್ ಅವರಿಗೆ ಎಕ್ಸ್ಲಾಜಿಕ್ ಪ್ರಕರಣಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ನ್ಯಾಯಾಲಯಗಳು ಹೇಳಿದರೂ ಅವರ ವಿರುದ್ಧ ರಾಜಕೀಯವಾಗಿ ಮುಂದುವರೆದಿದೆ ಎಂದರು. ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ಅವರು ದಿಲ್ಲಿಯಲ್ಲಿ ಪ್ರಧಾನಮಂತ್ರಿ ಅವರನ್ನು ಭೇಟಿಯಾದ ತಕ್ಷಣ ಇಂತಹ ಕ್ರಮ ನಡೆಯುತ್ತಿರುವುದು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ ಎಂದರು. ಇದೊಂದು ರಾಜಕೀಯ ನಾಟಕದಂತೆ ಕಾಣುತ್ತದೆ. ದಿನೇ ದಿನೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಹೆಚ್ಚಳ ಮಾಡುವ ಮೂಲಕ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಮತ್ತು ನಿರುದ್ಯೋಗ, ರೈತ ಕಾರ್ಮಿಕರ ಕಷ್ಟಗಳಿಗೆ ಮತ್ತು ಜನಸಾಮಾನ್ಯರ ಮೂಲಭೂತ ಸಮಸ್ಯೆಗಳಿಂದ ಜನರ ಗಮನ ಬೇರೆಡೆ ಸೆಳೆಯಲು ಬಿಜೆಪಿ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ಆಯುಧವಾಗಿ ಬಳಸುತ್ತಿದೆ. ಇಂತಹ ಬೆದರಿಕೆಗಳಿಂದ ಜನಪರ ಹೋರಾಟ ನಡೆಸುತ್ತಿರುವ ಕಮ್ಯುನಿಸ್ಟ್ ಚಳವಳಿಯನ್ನು ಕುಗ್ಗಿಸಲು ಸಾಧ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಸರ್ಕಾರಕ್ಕೆ ಹೆದರುವುದಿಲ್ಲ. ನಡೆದಿರುವ ಇಡಿ ದಾಳಿಗೆ ಧಿಕ್ಕಾರ. ರಾಜಕೀಯ ಪ್ರೇರಿತ ಇಡಿ ದಾಳಿಗೆ ಧಿಕ್ಕಾರ. ದೇಶದಲ್ಲಿ ಪ್ರತಿನಿತ್ಯ ಪೆಟ್ರೋಲ್ ಮತ್ತು ಡೀಸೆಲ್ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ದಿನ ದಿನಕ್ಕೆ ಇವತ್ತು ಹೆಚ್ಚಳ ಆಗ್ತಾ ಇದ್ದು, ಅದೇ ರೀತಿಯಲ್ಲಿ ಪ್ರತಿ ವರ್ಷ ಕೂಡ ಇವತ್ತು ನಿರುದ್ಯೋಗ ಸಮಸ್ಯೆಗಳನ್ನು ಕೂಡ ಇವತ್ತು ಬೃಹತ್ತಾಕಾರವಾಗಿ ಇವತ್ತು ಬೆಳೀತಾ ಇದೆ. ಈ ಎಲ್ಲ ಸಮಸ್ಯೆಗಳಿಂದ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಜನಸಾಮಾನ್ಯರು ಇವತ್ತು ತಿರುಗಿ ಬೀಳುವಂಥ ಒಂದು ಸೂಚನೆಗಳು ಇವತ್ತೇನಂತಂದರೆ ದೊಡ್ಡ ರೀತಿಯಲ್ಲಿ ಇವತ್ತು ಪ್ರತಿರೋಧಗಳು ಜನರ ಮಧ್ಯೆ ಬರ್ತಾ ಇದೆ. ಇಂಥ ಒಂದು ಜನಪರವಾದಂಥ ನೀತಿಗಳ ವಿರುದ್ಧ ಜನರು ರೊಚ್ಚಿಗೆ ಕೇಂದ್ರ ಸರ್ಕಾರದ ವಿರುದ್ಧ ರೊಚ್ಚಿಗೆ ಹೇಳಬಾರ್ದು ಅಂತೇಳಿ ಇವತ್ತು ಕೇರಳದ ಪಿಣರಾಯಿ ವಿಜಯನ್, ಕೇರಳ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪಿಣರಾಯಿ ವಿಜಯನ್ ಅವರ ಮನೆಯ ಮೇಲೆ ಇವತ್ತೇನಂತಂದರೆ ರಾಜಕೀಯ ಉದ್ದೇಶಪೂರ್ವಕವಾಗಿ ಇವತ್ತೇನಂತಂದರೆ ಕೇಂದ್ರ ಸರ್ಕಾರ ಇಡೀ ದಾಳಿ ಮಾಡುವ ಮೂಲಕ ಇವತ್ತು ಇಡೀ ದೇಶದಲ್ಲಿ ಒಂದು ಪ್ರಗತಿಪರ, ರೈತಪರ, ಕಾರ್ಮಿಕರ ಪರವಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು CPIM ಪಕ್ಷ. ಅಂಥ ಒಂದು ಪಕ್ಷದ ಒಂದು ದಾಳಿಯನ್ನು ಇವತ್ತು ಅವರ ಮೇಲೆ ದಾಳಿ ಮಾಡುವ ಮೂಲಕ ಇಡೀ ದೇಶದಲ್ಲಿ ಒಂದು ಪಕ್ಷಕ್ಕೆ ಒಂದು ಕುಗ್ಗುವಂಥ ಒಂದು ರೀತಿಯಲ್ಲಿ ಇವತ್ತು ಮಾಡಲಿಕ್ಕೆ ಇವತ್ತು ಮುಂದಾಗಿರ್ತಕ್ಕಂಥ ಬಿಜೆಪಿ ಸರ್ಕಾರದ ನೀತಿಯನ್ನು ಖಂಡಿಸಿ ಇವತ್ತು ಇಡೀ ದೇಶಾದ್ಯಂತ CPIM ಪಕ್ಷ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ಜನಸಾಮಾನ್ಯರು ಇವತ್ತು ಪ್ರತಿನಿತ್ಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮೂಲಕ ಇವತ್ತು ನರಳುತ್ತಾ ಇದ್ದಾರೆ. ಅದನ್ನು ಕಡಿಮೆ ಮಾಡುವ ಬಿಟ್ಟು ಇವತ್ತು ಈ ದೇಶದಲ್ಲಿ CBI ಮತ್ತು EDಯನ್ನು ಬಳಕೆ ಮಾಡಿಕೊಳ್ಳುವ ಮೂಲಕ ಇವತ್ತು ಜನಸಾಮಾನ್ಯರ ಕಷ್ಟಗಳನ್ನು ಇವತ್ತು ಮರೆಮಾಚಲಿಕ್ಕೆ ನೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಅತ್ಯಂತ ಏಡಿತನದ ನೀತಿಯಾಗಿದೆ. ಇಂಥ CBI ಮತ್ತು ದಾಳಿಗಳ ಮೂಲಕ ನಾವು ಇವತ್ತೇನಂತಂದ್ರೆ ಈ ರೀತಿಯ ಚಳುವಳಿಗಳನ್ನು ಮುರಿಯಲು ಸಾಧ್ಯವಿಲ್ಲ ಅಂತಕ್ಕಂಥ. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ H. ಪದ್ಮ, DS. ಶರಣಬಸವ, ಕರಿಯಪ್ಪ ಅಚ್ಚೋಳಿ, ಜಿಲಾನಿ ಪಾಷಾ, ವರಲಕ್ಷ್ಮಿ, H. ಶರಫುದ್ದೀನ್, MB. ನಾಡಗೌಡ, ವೀರೇಶ್ ಆಪಲದಿನ್ನಿ, ನರಸಿಂಹಲು, ಪುಚ್ಚಲದಿನ್ನಿ ಇನ್ನಿತರರು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಬಂಜಾರ ಸಮಾಜದ ರುದ್ರಪ್ಪ ಲಂಬಾಣಿ, NS ಬೋಸರಾಜರಿಗೆ ಸಚಿವ ಸ್ಥಾನ ನೀಡಲು ಬಂಜಾರ ಸಮಾಜ ಆಗ್ರಹ. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ವಿರೋಧಿಸಿ ಸಂಘಟನೆಗಳಿಂದ ಪ್ರತಿಭಟನಾ ರ್ಯಾಲಿ, ಕೇಂದ್ರ ಸರ್ಕಾರ ವಿರುದ್ಧ ಆಕ್ರೋಶ. ಕನಿಷ್ಠ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ CITUನಿಂದ ಧರಣಿ. ಪಶ್ಚಿಮ ಪೊಲೀಸರ ಕೈವಾಡ, ಫೋನ್ಪೇ ಮೂಲಕ ಹಣ ಪಡೆದು ವಂಚನೆ, ಶರಣಬಸಪ್ಪ ಆರೋಪ.
ಹೊನ್ನಟಗಿ ಗ್ರಾಮದ ರಸ್ತೆ ಕಾಮಗಾರಿ ವಿಳಂಬ, ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಶಾಂತಕುಮಾರ್ ಹೊನ್ನಟಗಿ ಒತ್ತಾಯ. ಮೇ 30ರಂದು ಸಂಗೀತ ನೃತ್ಯೋತ್ಸವ, ರಂಗಸಿರಿ ಪ್ರಶಸ್ತಿ ಪ್ರದಾನ, ರಂಗಸ್ವಾಮಿ. ಸಾಹಿತ್ಯ ಮತ್ತು ಸಂಗೀತ ಸಂಸ್ಕೃತಿ ಉಳಿಸಿ ಬೆಳೆಸುವ ಸಾಧನಗಳು, ಪಂಡಿತ ನರಸಿಂಹ ಬಡವಾಟಿ. ಮತ್ತು ಕೇರಳ ಮಾಜಿ ಸಿಎಂ ಮನೆ ಮೇಲೆ ಐಟಿ ದಾಳಿ ಖಂಡಿಸಿ ಪ್ರತಿಭಟನೆ. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.